ನಾನು ಹೇಳಿದೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ವೈ ಡು ಬಿಲೀವರ್ಸ್ ಇನ್, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರೋರು ದೀಕ್ಷಾ ಸ್ನಾನ ತಗೊಂಡು ದೇವರಲ್ಲಿ ಇರುವವರು ಕೂಡ ಪಾಪ ಮಾಡ್ತಾ ಇದ್ದಾರೆ. ಯಾಕೆ? ಪಾಪ ಅಂದರೆ ಏನು, ಇವತ್ತು ಅದರಿಂದ ಜಯಿಸೋದು ಹೇಗೆ? ಸೊ ಅದರಿಂದ ವೈ ಡು ಬಿಲೀವರ್ಸ್ ಇನ್, ಸೊ ಅದಕ್ಕೆ ನಾನು ಆಧಾರವಾಗಿ ಒಂದು ವಾಕ್ಯ ಕೊಟ್ಟಿದ್ದೆ. 1 ಯೋಹಾನ 3:4, ಪಾಪ ಮಾಡುವವನು ಧರ್ಮ ವಿರೋಧವೂ ಮಾಡುತ್ತಾನೆ, ಪಾಪವೆಂದರೆ ಧರ್ಮ ವಿರೋಧವೇ ಆಗಿದೆ. ಸೊ ಇಂಗ್ಲೀಷಲ್ಲಿ ಹೆಂಗಿದೆ ಅಂದರೆ, ಹೂಎವರ್ ಕಮಿಟ್ಸ್ ಸಿನ್ ಆಲ್ಸೋ ಕಮಿಟ್ಸ್ ಲಾಲೆಸ್ನೆಸ್ ಆ್ಯಂಡ್ ಸಿನ್ ಇಸ್ ಲಾಲೆಸ್ನೆಸ್. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪಾಪ ಅಂದರೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆಯೋದು, ವಿರುದ್ಧವಾದ ಕಾರ್ಯ ಮಾಡುವುದು. ದೇವರ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾವು ಸ್ವೀಕಾರ ಮಾಡಿ ಅದರಂತೆ ನಡೆಯದೆ ಅದಕ್ಕೆ ವಿರುದ್ಧವಾಗಿ ನಡೆಯೋದೇ ಪಾಪ. ಇದನ್ನೇ ಏದೆನ್ ತೋಟದಲ್ಲಿ ನಡೆದಿದ್ದು. ಒಳ್ಳೆದರ ಕೆಟ್ಟದರ ಅರಿವು ಉಂಟಾಗುವ ಆ ಮರದ ಹಣ್ಣನ್ನು ನೀನು ತಿನ್ನಬೇಡ ಅಂತ ಹೇಳಿದ ಮರದ ಹಣ್ಣನ್ನು ಇವನು ತಿಂದನು. ತಿನ್ನಬೇಡ ಅಂತ ಹೇಳುವಾಗ ಅದಕ್ಕೆ ವಿಧೇಯರಾಗದೆ ಅದಕ್ಕೆ ವಿರೋಧವಾದ ಒಂದು ಕಾರ್ಯ ಮಾಡಿದ್ರಿಂದ ಪಾಪ ಮಾಡ್ದ. ಪಾಪ ಮಾಡಿದ ನಿಮಿತ್ತವಾಗಿ ಅವನು ಆ ತೋಟದಲ್ಲೇ ಇರಲಿಕ್ಕಾಗಲಿಲ್ಲ. ಸೊ ತೋಟದಲ್ಲಿ ಅವನು ಇರಬೇಕು ಅಂತ ಹೇಳಿದ್ರೆ ದೇವರ ಮಾತಿಗೆ ವಿಧೇಯರಾಗಬೇಕಾಯಿತು. ದೇವರ ಮಾತಿಗೆ ವಿಧೇಯರಾಗುವುದು ಅಂದರೆ ಏನು ಅಂತ ಹೇಳಿದ್ರೆ, ನೀವು ದೇವರು ಹೇಳುವ ಮಾತನ್ನು ಕೇಳಿ ಅದರಂತೆ ಮಾಡುವ ವಿಷಯ ಅಲ್ಲ. ಅಲ್ಲಿ ಒಳ್ಳೆದರ ಕೆಟ್ಟದರ ಅರಿವು ಉಂಟಾಗುವ ಒಂದು ಮರ ಇತ್ತು, ಅದರ ಜೊತೆ ಮಧ್ಯದಲ್ಲಿ ಇನ್ನೊಂದು ಮರ ಇತ್ತು, ಜೀವವೃಕ್ಷ. ಆ ಜೀವವೃಕ್ಷ ಯಾವುದನ್ನು ತೋರಿಸ್ತಾ ಇದ್ದಾರೆ? ಅದು ಯೇಸುವನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾದರೆ ಎಲ್ಲಿಯ ತನಕ ಯೇಸು ಎಂಬುವ ಆ ಜೀವವೃಕ್ಷದಿಂದ ಅವನು ತಿನ್ನುವಾಗ ಮಾತ್ರನೇ ಅವನು ದೇವರ ಜೊತೆ ಒಂದು ಸಂಬಂಧದಲ್ಲಿ ಇರೋಕ್ಕೆ ಸಾಧ್ಯವಾಯಿತು. ಎಲ್ಲಿಯ ತನಕ ದೇವರ ಜೊತೆ ಸಂಬಂಧದಲ್ಲಿದ್ದಾನೋ ಅಲ್ಲಿಯ ತನಕ ದೇವರ ಆಲೋಚನೆಗಳೇ ಅವನ ಆಲೋಚನೆಯಾಗಿತ್ತು. ಅವನ ಬಾಯಿಂದ ಬರುವ ಮಾತುಗಳು ದೇವರ ಮಾತುಗಳಾಗಿತ್ತು. ಅವನ ಕ್ರಿಯೆಯಲ್ಲಿ ಮಾಡಿದ ಕಾರ್ಯಗಳು ಅಷ್ಟು ದೇವರ ಪ್ರೇರೇಪಣೆಯಿಂದ ನಡೀತಾ ಇತ್ತು. ಸೊ ಹಾಗಾದರೆ ಇಲ್ಲಿ ನಿಯಮ, ಒಂದು ಲಾ, ಒಂದು ಪ್ರಮಾಣ ಅಂತ ಹೇಳಿದ್ರೆ ಏನಂದರೆ, ಮನುಷ್ಯನು ಒಬ್ಬಂಟಿಯಾಗಿ ಅವನ ಬಲ, ಸಾಮರ್ಥ್ಯ, ಜ್ಞಾನದಿಂದ ಜೀವಿಸುವಂತೆ ದೇವರು ಸೃಷ್ಟಿ ಮಾಡಲಿಲ್ಲ. ಸೊ ಹಾಗಾದರೆ ಅವನು ಎಂದೆಂದಿಗೂ ಯಾವಾಗಲೂ ನಿತ್ಯವಾಗಿ ಯೇಸು ಕ್ರಿಸ್ತನಲ್ಲಿ ಇದ್ದು, ಯೇಸು ಕ್ರಿಸ್ತನ ಮೂಲಕ ತಂದೆ ಬಳಿಯಲ್ಲಿ ಕನೆಕ್ಟೆಡ್ ಆಗಿದ್ದು, ತಂದೆಯ ಆಲೋಚನೆಗಳನ್ನು ಅವನ ಶರೀರದಲ್ಲಿ ಕಾಣುವ ರೂಪದಲ್ಲಿ ಪ್ರಕಟಿಸುವಂತೆ ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಯಾವಾಗ ಅವನು ತಿನ್ನಬೇಡ ಅಂತ ಮಾತನ್ನು ತಿಂದ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಯಾವ ಶರೀರದ ಮೂಲಕ ದೇವರು ಒಂದಾಗಿದ್ದು ವ್ಯಕ್ತಪಡಿಸ್ಬೇಕಾಯಿತೋ, ಅಂದರೆ ದೇವರೇ ಜ್ಞಾನವಾಗಿರ್ಬೇಕಾಯಿತು, ದೇವರೇ ಅವನ ಬಾಯಾಗಿರ್ಬೇಕಾಯಿತು, ದೇವರೇ ಆ ಶರೀರದ ಮೂಲಕ ಕ್ರಿಯೆ ಮಾಡಬೇಕಾಗಿರುವ ಜಾಗದಲ್ಲಿ ನನಗೆ ದೇವರು ಬೇಡ, ನನಗೆ ಗೊತ್ತು ಏನು ಮಾಡಬೇಕು ಅಂತ ಯಾವ ರೀತಿ ಮನುಷ್ಯನನ್ನು ದೇವರ ಜೊತೆ ಸೇರಿ ನಿತ್ಯವಾಗಿ ನಿರಂತರವಾಗಿ ಒಂದಾಗಿ ಜೀವಿಸುವಂತೆ ಸೃಷ್ಟಿ ಮಾಡಿದ ಮನುಷ್ಯನು ಈಗ ನನ್ನನ್ನು ಒಂಟಿಯಾಗಿ ನನಗೆ ಗೊತ್ತು ಏನು ಮಾಡಬೇಕು ಅಂತ ಒಂದು ಇಂಡಿಪೆಂಡೆಂಟ್ ಲೈಫ್, ಸ್ವಾತಂತ್ರ್ಯವಾಗಿರುವ ಒಂದು ಜೀವನವನ್ನು ಆಯ್ಕೆ ಮಾಡಿದ್ದೇ ದೊಡ್ಡ ಪಾಪ. ಸೊ ಹಾಗಾದರೆ ಪಾಪ ಅಂತ ಹೇಳಿದ್ರೆ ದೇವರನ್ನ ಬಿಟ್ಟು ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ಜೀವಿಸುವುದೇ ಪಾಪ. ಸೊ ಹಾಗಾದರೆ ನೀವು ಅದಕ್ಕೆ ರೋಮನ್ಸ್ 14:23 ವಾಕ್ಯ ಈ ರೀತಿ ಹೇಳ್ತಾ ಇದೆ. ರೋಮನ್ಸ್ 14:23, ವಾಟ್ ಎವರ್ ಇಸ್ ನಾಟ್ ಫ್ರಮ್ ಫೇತ್ ಇಸ್ ಸಿನ್. ಫೇತ್ ಅಂದ್ರೇ ಕಾಣದೇ ಇರುವುದು ಇದೆ ಎಂಬುವ ಭರವಸೆಯಿಂದ ಜೀವಿಸೋದು. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನೀವು ಈ ಭೂಮಿಯಲ್ಲಿ ನೀವು ಏನೇ ಅನುಭವಿಸಿದ್ರು ಅದು ಕಾಣದೇ ಇರುವ ರೆಲಮಿಂದ, ಕಾಣದೇ ಇರುವ ಮಂಡಲದಿಂದ, ಕಾಣದೇ ಇರುವ ರೂಪದಲ್ಲಿ ಇರುವುದು ಕಾಣುವ ರೂಪದಲ್ಲಿ ಪ್ರಕಟವಾಗಬೇಕು. ಅದೇ ಆ ನಂಬಿಕೆ. ಆ ನಂಬಿಕೆ ಅಂದರೆ ನೀವು ಏನು ಭೂಮಿಯಲ್ಲಿ ಅನುಭವಿಸಿದ್ರು ಅದು ಕಾಣದೇ ಇರುವ ರೆಲಮಿಂದ, ಕಾಣದೇ ಇರುವ ಮಂಡಲದಿಂದ ಬಂದಿರಬೇಕು. ಕಾಣದೇ ಇರುವ ಮಂಡಲದಿಂದ ಅದು ಉತ್ಪತ್ತಿ ಆಗಿರಬೇಕು. ಹಾಗಾದರೆ ಕಾಣದೇ ಇರುವ ಮಂಡಲದಲ್ಲಿ ಇರುವುದು ಏನು? ವಾಕ್ಯ. ವಾಕ್ಯವು ಶರೀರದಲ್ಲಿ ಮಾಂಸವಾಗಿ ಪ್ರಕಟವಾಗುವಾಗ ಮಾತ್ರನೇ ಅದು ನಂಬಿಕೆಯಿಂದ ಉಂಟಾದ ಒಂದು ಕಾರ್ಯ. ಅದು ನಂಬಿಕೆಯಿಂದ ಉಂಟಾಗಿರುವಾಗ ಮಾತ್ರನೇ ಅದು ದೇವರಿಗೆ ನೀತಿ ಎನ್ನಲ್ಪಡಿಸಿದೆ, ಅಂದರೆ ಇಟ್ ಇಸ್ ರೈಚಿಯಸ್. ಅದು ನಂಬಿಕೆ ಅಂದರೆ ವಾಕ್ಯವು ಮಾಂಸವಾಗದೇ ಇರುವ ಕಾರ್ಯ ಎಲ್ಲವೂ ಪಾಪ. ಹಂಗಾದ್ರೆ ಏನರ್ಥ?
ಇವತ್ತು ಈ ಭೂಮಿಯಲ್ಲಿ ನಿಮಗೆ ದೇವರ ವಾಕ್ಯ ಬಿಟ್ಟು ಬೇರೆ ಏನೆಲ್ಲ ನಿಮಗೆ ಆಧಾರವಾಗಿದೆಯೋ, ನಿಮ್ಮ ಕೆಲಸ ಆಧಾರವಾಗಿದ್ದರೆ, ನಿಮ್ಮ ಸೇವಿಂಗ್ಸ್ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಇನ್ಫ್ಲೂಯೆನ್ಸ್, ಇವರು ಅವರು ಅಂತ ಈ ಶರೀರ ಪ್ರಕಾರವಾಗಿರುವ ಆಧಾರಗಳು ನಿಮಗೆ ಮೂಲವಾಗಿದ್ದರೆ ಅದು ಪಾಪ. ಸೊ ಅದಕ್ಕೆ ಮನುಷ್ಯನನ್ನು ನಂಬುವುದಕ್ಕಿಂತಲೂ ದೇವರ ಮೇಲೆ ನಂಬಿಕೆಯಾಗಿರುವುದು ಉತ್ತಮ. ಇಟ್ ಈಸ್ ಮಚ್ ಬೆಟರ್ ಟು ಟ್ರಸ್ಟ್ ಇನ್ ಗಾಡ್ ದ್ಯಾನ್ ಟು ಬಿಲೀವ್ ಮ್ಯಾನ್. ಸೊ ಮನುಷ್ಯನನ್ನು ನಂಬುವುದಕ್ಕಿಂತಲೂ ದೇವರ ಮೇಲೆ ನಂಬಿಕೆಯಾಗಿರುವುದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ಮಾತ್ರನೇ ದೇವರ ಉದ್ದೇಶದ ಪ್ರಕಾರ, ದೇವರ ನಿಯಮದ ಪ್ರಕಾರ, ದೇವರ ಡಿಸೈನ್ ಪ್ರಕಾರ ಇದೆ ಅಂತ ಅರ್ಥ. ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಪಾಪ ಅಂದ್ರೆ ಏನು. ಸೊ ಪಾಪ ಇವಾಗ ಯಾವಾಗ ಈಗ ಒಬ್ಬ ವ್ಯಭಿಚಾರ ಮಾಡೋ ಮನುಷ್ಯ, ಇಲ್ಲ ಯಾವುದೋ ಒಂದು ಕೊಲೆ ಮಾಡೋವನು, ಕಳ್ತನ ಮಾಡೋವನು, ಇದೆಲ್ಲ ಪಾಪದ ಫಲಗಳು. ಸೊ ಹಾಗಾದ್ರೆ ಒಂದು ವ್ಯಕ್ತಿ ಅದನ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಪರ್ಟಿಕ್ಯುಲರ್ ಆಗಿ ಈ ಕೊಲೆ ಮಾಡುವ ವಿಷಯ, ಇಲ್ಲ ಸೂಸೈಡ್ ಮಾಡುವ ವಿಷಯ, ಇದು ಬಂದ್ಬಿಟ್ಟು ಯಾವುದೇ ಒಂದು ಸಾಧಾರಣ ಮನುಷ್ಯ, ಅವನ ಮೈಂಡ್, ಅವನ ತಿಳುವಳಿಕೆ ಇಲ್ಲವರವನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಏನೇ ಒಂದು ಕಾರ್ಯ ಇರಲಿ, ಅಂಥ ವ್ಯಕ್ತಿ ಅವನ ಜೀವ ತೆಗೆಯುವಷ್ಟು ಧೈರ್ಯ ಅವನಿಗಿಲ್ಲ. ಸೊ ಹಾಗಾದ್ರೆ ಈಗ ಕೊಲೆ ಮಾಡೋವನಾಗ್ಲಿ, ಸೂಸೈಡ್ ಮಾಡೋವನಾಗ್ಲಿ, ಅದು ಏನಂತ ಹೇಳಿದ್ರೆ ಅಂಥ ಒಂದು ಫೋರ್ಸ್, ಅಂಥ ಒಂದು ಆತ್ಮ ಆ ಮನುಷ್ಯನನ್ನು ಓವರ್ಕಮ್ ಮಾಡುವಾಗ, ಅವನನ್ನು ಡಾಮಿನೇಟ್ ಮಾಡುವಾಗ, ಅವನನ್ನು ಆಳ್ವಿಕೆ ಮಾಡುವಾಗ ಆ ಆತ್ಮ ಮಾಡುವಂಥ ಕಾರ್ಯ. ಅದಕ್ಕೆ ಈಗ ಇದು ಎಲ್ಲಿಂದ ಉಂಟಾದದಂದ್ರೆ, ಈ ಒಳ್ಳೆದರ ಕೆಟ್ಟದರ ಅರಿವು ಉಂಟಾಗುವ ಆ ಒಂದು ಫಲವಾಗಿ ಈ ರೀತಿಯಾಗಿ ಅದರಿಂದ, ಹಾಗಾದ್ರೆ ದೇವರ ಅಲ್ಲದೇ ಇರುವ ಒಂದು ಫೋರ್ಸ್, ದೇವರ ಅಲ್ಲದೇ ಇರುವ ಒಂದು ಆತ್ಮ, ದೇವರ ಅಲ್ಲದೇ ಇರುವ ಒಂದು ಶಕ್ತಿ ಅಂತ ಹೇಳಿದ್ರೆ ಇಂಥ ಕಾರ್ಯಗಳು ನಡೆಯೋದು. ಸೊ ಹಾಗಾದ್ರೆ ಮನುಷ್ಯನು ಒಂದು ದೇವರ ಜೊತೆ ಸೇರಿ ಒಂದಾಗಿ ಆತನ ಆಲೋಚನೆಯ ಪ್ರಕಾರ, ಆತನ ಶಬ್ದಕ್ಕೆ ಕಿವಿ ಕೊಟ್ಟು ಆತನ ಕಾರ್ಯಗಳು ಶರೀರದಲ್ಲಿ ವ್ಯಕ್ತಪಡಿಸುವಂತೆ ಡಿಸೈನ್ ಮಾಡಿದ್ದು. ದೇವರು ಅಲ್ಲ ಅಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾದ ಒಂದು ಫೋರ್ಸ್, ದೇವರ ವಿರುದ್ಧವಾದ ಒಂದು ಕಾರ್ಯ ಅವನಲ್ಲಿ ನಡೀತಾ ಇರೋದು. ಅಂದ್ರೆ ಇವತ್ತು ಮನುಷ್ಯ ಸ್ವಂತ ಜ್ಞಾನ ಬಲ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಅವನಿಗೆ ಒಳ್ಳೇದಲ್ಲ, ಅದು ಅವನಿಗೆ ಶತ್ರುವಾಗಿದೆ. ದಟ್ ಈಸ್ ಎನಿಮಿ. ಆಕ್ಚುಲಿ ದಟ್ ಈಸ್ ಫ್ಲಶ್, ದಟ್ ಈಸ್ ದ ಫ್ಲಶ್ ನೇಚರ್. ದೇವರನ್ನು ಬಿಟ್ಟು ಸ್ವತಂತ್ರವಾಗಿ ಜೀವಿಸುವುದೇ ದೊಡ್ಡ ಪಾಪ. ದೇವರ ನನಗೆ ಬೇಡ, ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳುವವರು, ಅವರು ದೇವರನ್ನು ನಿರ್ಲಕ್ಷ್ಯ ಮಾಡಿ ಅವರಿಗೆ ಹೇಗೆ ಬೇಕೋ ಏನು ಬೇಕೋ ಆ ರೀತಿಯಾಗಿ ಜೀವಿಸುವವರು, ಅವರು ದೇವರಿಗೆ ಸಂಬಂಧ ಇಲ್ಲದೆ ಇರೋರು. ಸೊ ಈಗ ಕೂಡ ಈಗ ಪಾಪ ಅಂದ್ರೆ ಏನು ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕು. ನೀವು ಯಾವಾಗ ದೇವರನ್ನ ಬಿಟ್ಟು ನೀವೇನು ಮಾಡ್ತೀರೋ ಅದು ಯಾವಾಗಲೂ ಅದು ನಿಮಗೆ ಒಳ್ಳೆಯದೇ ಥರ ಕಾಣ್ಬೋದು, ಆದರೆ ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯ. ನಿಮಗೆ ಒಳ್ಳೆಯದೇ ಥರ ಕಾಣುತ್ತೆ, ಆದರೆ ಅದನ್ನು ನಾಶಪಡಿಸಿ ನಿರಂತರವಾಗಿ ನಿತ್ಯವಾಗಿ ನೀವು ಒಂದು ಅಂದರೆ ಒಳ್ಳೆ ಲೈಫಲ್ಲ, ಅದು ಒಂಥರ ನರಕದ ಲೈಫ್ಗೆ ತಗೊಂಡು ಹೋಗೋ ಕಾರ್ಯ. ಸೊ ಹಾಗಾದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಿಮ್ಮ ಶರೀರಕ್ಕೆ ದೇವರನ್ನು ಬಿಟ್ಟು ನೀವೇನೇ ಮಾಡಿ ಅದು ನಿಮಗೆ ಶರೀರದಲ್ಲಿ ಒಂದು ಸಮಾಧಾನ ಥರ ಕಾಣುತ್ತೆ, ಅಷ್ಟೇ ಸಮಾಧಾನ ಅಲ್ಲ. ಸೊ ಅದರಿಂದ ಈ ಒಂದು ತಿಳುವಳಿಕೆ ಪ್ರತಿಯೊಬ್ಬರು ಕೇಳ್ತಾ ಇರೋರು ಹೃದಯದಲ್ಲಿ ಈ ವಾಕ್ಯ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮಲ್ಲಿ ಬೇರೂರ್ಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಓಕೆ, ಬೈಬಲಲ್ಲಿ 2 ಥರ ವಚನಗಳು ಇದೆ. ಈಗ ಅದನ್ನು ಸ್ವಲ್ಪ ವಿವರಿಸ್ತೀನಿ. ಈ ಕಾಂಟ್ರಡಿಕ್ಟಿಂಗ್ ಥರ ಇರುತ್ತೆ, ಅದರ ಕಾಂಟ್ರಡಿಕ್ಷನ್ ಇಲ್ಲ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು 1 ಯೋಹಾನ 1:8. 1 ಯೋಹಾನ 1:8 ಆ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಇಫ್ ವಿ ಸೇ ದಟ್ ವಿ ಹ್ಯಾವ್ ನೋ ಸಿನ್ ವಿ ಡಿಸೀವ್ ಅವರ್ ಸೆಲ್ವ್ಸ್ ಅಂಡ್ ದ ಟ್ರೂತ್ ಇಸ್ ನಾಟ್ ಇನ್ ಅಸ್. ನಮಗೆ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನೇ ಮೋಸಗೊಳಿಸುತ್ತೇವೆ, ಸತ್ಯವು ನಮ್ಮೊಳಗಿಲ್ಲ. ಇಲ್ಲಿ ಏನು ಹೇಳ್ತಾ ಇದೆ, ನಿನ್ನಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನೀನೇ ಮೋಸ ಮಾಡ್ಕೊತಾ ಇದೆಯಾ, ನಿನ್ನಲ್ಲಿ ಸತ್ಯ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನೊಂದು ವಾಕ್ಯ ಓದೋಣ, 1 ಯೋಹಾನ 3:9.
1 ಯೋಹಾನ 3:9 ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, whoever has been born of God does not sin, for a seed remains in him, and he cannot sin, because he has been born of God. ಯಾರು ದೇವರಿಂದ ಜನಿಸಿದವನಾಗಿದ್ದಾನೋ ಅವನು ಪಾಪ ಮಾಡುವುದಿಲ್ಲ, ಏಕೆಂದರೆ ಆತನ ಬೀಜವು ಅವನೊಳಗೆ ಇರುವುದರಿಂದ ಅವನು ಪಾಪ ಮಾಡಲಾರನು, ಅವನು ದೇವರಿಂದ ಜನಿಸಿದವನಾಗಿದ್ದಾನೆ. ಇಲ್ಲಿ 2 ಪದಗಳು ನೋಡಿ, ಅವನು ಪಾಪ ಮಾಡುವುದೂ ಇಲ್ಲ, ಅವನು ಪಾಪ ಮಾಡಲಾರನು. ಅವನು ಪಾಪ ಮಾಡುವುದಿಲ್ಲ, ಅವನಿಂದ ಪಾಪ ಮಾಡಕ್ಕೂ ಆಗಲ್ಲ. ಈಗ ಈ 1 ಯೋಹಾನ 1:8 ವರ್ಸಸ್ 1 ಯೋಹಾನ 3:9 ಅಲ್ಲಿ ನೀನು ಪಾಪ ಮಾಡಿಲ್ಲ ಅಂತ ಹೇಳಿದ್ರೆ ನೀನು ನಿನ್ನನ್ನೇ ಮೋಸ ಮಾಡ್ಕೊತಾ ಇದೆಯಾ, ನೀನು ಸತ್ಯ ನಿನ್ನಲ್ಲಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿದ್ರೆ ನೀನು ದೇವರಿಂದ ಹುಟ್ಟಿದ್ಯಾ, ಅದರಿಂದ ನೀನು ಪಾಪ ಮಾಡೋಕ್ಕಾಗಲ್ಲ, ದೇವರಲ್ಲಿರೋರು ಪಾಪ ಮಾಡುವುದಿಲ್ಲ ಅಂತ ಹೇಳ್ತಾ ಇದೆ. ಏನಪ್ಪ ಇದು? ಇಲ್ಲೂ ಒಂಥರ ಇದೆ, ಅಲ್ಲೂ ಒಂಥರ ಇದೆ. ಈಗ ಇದನ್ನ ವಿವರಿಸಿ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಇದು ನೀವು ಇರುವ ವಚನಗಳನ್ನು ಇರುವ ಹಾಗೆ ಓದಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿ ಇದೇನಪ್ಪ ಇಲ್ಲೊಂಥರ ಇದೆ ಅಲ್ಲೊಂಥರ ಇದೆ ಅಂತ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಾ. ಈಗ ಇದರ ಅರ್ಥವೇನು ಅಂತ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಯಾವ ವಚನಕ್ಕೂ ಕಂಟೆಕ್ಸ್ಟ್ ತುಂಬ ಇಂಪಾರ್ಟೆಂಟ್. ಯಾವ ಒಂದು ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇಂಥ ಮಾತುಗಳು ಬಂತು, ಯಾಕೆ ಹೇಳಿದ್ರು ಅನ್ನೋದನ್ನ ನಾವು ತುಂಬ ಮೇಲ್ಗಡೆ ಕೆಳಗಡೆ ಎಲ್ಲ ನಾವು ಓದಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈಗ 1 ಯೋಹಾನ 1:8 ನಿನ್ನಲ್ಲಿ ಪಾಪ ಇಲ್ಲ, ನಿನ್ನಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದ್ರೆ ನಮ್ಮನ್ನೇ ಮೋಸಗೊಳಿಸುತ್ತೇವೆ, ಸತ್ಯವು ನಮ್ಮೊಳಗೆ ಇಲ್ಲ. ಓಕೆ, ಇದರ ಅರ್ಥ ಏನಂತ ಹೇಳ್ತೀನಿ. ಫಸ್ಟ್ ಕಂಟೆಕ್ಸ್ಟ್ ಹೇಳ್ತೀನಿ. ಈ 1 ಜಾನ್ ಚಾಪ್ಟರ್ 1 ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಈ ಮಾತು ಬರ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ 1 ಜಾನ್ ಚಾಪ್ಟರ್ 1 ಅದರ ಫಸ್ಟ್ ವಾಕ್ಯವೇ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜಾನ್ 1:1, that which we have heard, which we have seen with our eyes and our hands have handled. ಒಂದನೇ ವಾಕ್ಯನೇ ಯೋಹಾನ ಹೆಂಗೆ ಶುರು ಮಾಡ್ತಾ ಇದ್ದಾನೆ ಅಂದ್ರೆ, ನಾವು ಕೇಳಿದವು, ನಮ್ಮ ಕಣ್ಣಾರೆ ನೋಡಿದವು, ನಾವು ಕೈಯಲ್ಲಿ ಮುಟ್ಟಿ ಹ್ಯಾಂಡಲ್ ಮಾಡಿದವು ಯೇಸುವನ. ಹಾಗಾದ್ರೆ ಏನು ಅರ್ಥ, ಏನಕ್ಕೆ ಈ ಮಾತು? ಈ ಸ್ಕಾಲರ್ಸ್ ಇದರ ಬಗ್ಗೆ ರಿಸರ್ಚ್ ಮಾಡಿ, ಇದರ ಹಿಂದೆ ನಡೆದ ಘಟನೆಗಳನ್ನೆಲ್ಲ ರಿಸರ್ಚ್ ಮಾಡಿ ಇದು ಏನಕ್ಕೆ ಯೋಹಾನ ಈ ರೀತಿಯಾಗಿ ಶುರು ಮಾಡ್ದ ಅನ್ನೋದಕ್ಕೆ ಕಂಟೆಕ್ಸ್ಟ್ ಏನಂತ ಹೇಳಿದ್ರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೆ ವಿಶ್ವಾಸಿಗಳು. ಆದರೆ ಅವರು ಕೇಳ್ತಾ ಇರುವ ಬೋಧನೆ, ಅವರು ನಡ್ಕೊಳ್ಳುವ ರೀತಿ ಎಲ್ಲ ವ್ಯತ್ಯಾಸವಾಗಿತ್ತು, ಸತ್ಯದ ಪ್ರಕಾರ ಇರಲಿಲ್ಲ. ಹಾಗಾದ್ರೆ ಏನರ್ಥ? ಈಗ ಒಂದಿಷ್ಟು ಕಾರ್ಯಗಳನ್ನ ಹೇಳ್ತೀನಿ. ಅವರು ರಕ್ಷಣೆ ಹೊಂದಿದ್ರು, ಆದರೆ ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡಿಕೊಂಡು ಒಂದೊಂದು ಕಾರ್ಯಗಳು. ಇವತ್ತೂ ಐ ಥಿಂಕ್ ನನಗೆ ಗೊತ್ತಿರೋ ಹಂಗೆ ಇವತ್ತಿಗೆ there are 45,000 ಡಿನಾಮಿನೇಷನ್ಸ್ ಇನ್ ಕ್ರಿಶ್ಚಿಯಾನಿಟಿ ಅಂತೆ. 45,000 ಡಿನಾಮಿನೇಷನ್ಸ್ ಇವತ್ತಿಗೆ ಇದೆ ಅಂತೆ. ಒಬ್ಬೊಬ್ಬರು ಯಾವ ಒಂದು ಪ್ರಕಟಣೆ ಬಂತೋ ಆ ಪ್ರಕಟಣೆಯನ್ನು ಹೊಂದಿಕೊಂಡು ಇದೇ ಸತ್ಯ, ಇದನ್ನು ಬಿಟ್ಟರೆ ಬೇರೆ ಇಲ್ಲ. ಸೊ ಹಾಗಾದರೆ ಆ ರೀತಿನೇ ಇಲ್ಲಿ ಯಾವ ರೀತಿಯಾದ ಒಂದು ಸತ್ಯ ಅಂತ, ಒಂದು ಸತ್ಯವಿಲ್ಲದೆ ಇರುವುದನ್ನ ಸತ್ಯವಾಗಿ ಇವರು ಸ್ವೀಕಾರ ಅದನ್ನ ಒಪ್ಕೊಂಡು ಫಾಲೋ ಮಾಡ್ತಾ ಇದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಲೆಟ್ ಮಿ ಗಿವ್ ಯು ಸಮ್ ಕಾಂಟೆಕ್ಸ್ಟ್. ಇವರು ಮುಖ್ಯವಾದ ಒಂದು ಪ್ರೈಮರಿ ಪಾಯಿಂಟ್, ಈ ಬಿಲೀವರ್ಸ್ ಅಲ್ಲಿ ಇದ್ದ ಒಂದು ದೊಡ್ಡ ತಪ್ಪು, ಒಂದು ದೊಡ್ಡ ಸುಳ್ಳಾದ ಒಂದು ನಂಬಿಕೆ ಏನಿತ್ತು ಅಂತ ಹೇಳಿದ್ರೆ, ಇವರು ಬೆಳೆದ ಕಾಲದಲ್ಲಿ ದೇವರ ಜ್ಞಾನ ಇದ್ರೆ ಸಾಕು, ದೇವರ ಬಗ್ಗೆ ತಿಳುವಳಿಕೆ ಇದ್ರೆ ಸಾಕು, ದೇವರದೆಲ್ಲ ಆತ್ಮದ ಮಂಡಲದಲ್ಲಿರುವ ಕಾರ್ಯಗಳು ಈ ಭೂಲೋಕದಲ್ಲಿ ನಾವು ಹೇಗ್ ಬೇಕಾದ್ರೆ ಇರ್ಬೋದು, ಆದ್ರಿಂದ ನಾವು ದೇವರ ಬಗ್ಗೆ ತಿಳ್ಕೊಂಡ್ರೆ ಸಾಕು, ನಾವು ನೀತಿವಂತರು,
ನಾವು ಪರಿಶುದ್ಧರು, ನಾವು ಪರಲೋಕದ ಪ್ರಜೆ ಹಂಗ ಅನ್ಕೊಂಡಿದ್ರು. ಇನ್ನೊಂದು ಪ್ರಾಮುಖ್ಯವಾದ ಒಂದು ಮೂಢನಂಬಿಕೆ, ಒಂದು ತಪ್ಪಾದ, ಒಂದು ಸುಳ್ಳಾದ ಒಂದು ಸತ್ಯ ಏನಂತ ಹೇಳಿದ್ರೆ, ಯೇಸು ಅವರು ನಿಜವಾಗ್ಲೂ ಮಾಂಸದಲ್ಲಿ ಬಂದಿಲ್ಲ, ಈಗ ಮಾಂಸದಲ್ಲಿ ಅಪಿಯರ್ ಆದ್ರು, ಅಂದ್ರೆ ಕಾಣಿಸ್ಕೊಂಡ್ರು ಅಷ್ಟೇ ಅನ್ನುವ ರೀತಿಯಲ್ಲಿ ನಂಬಿಕೆ ಇತ್ತು. ಸೊ ಈ ರೀತಿಯಾದ ಪ್ರೈಮರಿ ಒಂದು ಈ ರೀತಿಯಾದ ಒಂದು ತಿಳುವಳಿಕೆ ಇದ್ದವರಿಗೆ ಇವನು ಯೋಹಾನ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಸೊ ನಾವು ಇದು ಯೇಸು ಬರೀ ಬಂದು ಅಲ್ಲಲ್ಲಿ ಸುಮ್ಮನೆ ಕಾಣಿಸ್ಕೊಂಡ ವಿಷಯ ಅಲ್ಲ, ನಿಮಗೆ ಕಣ್ಣಲ್ಲಿ ಕಾಣುವ ರೂಪದಲ್ಲಿ ಅಪಿಯರ್ ಆಗಿದ ಕಾರ್ಯ ಅಲ್ಲ. ಅವರು ವಾಕ್ಯವಾಗಿದ್ದವರು, ಈ ಭೂಮಿಯಲ್ಲಿ ಜನಿಸಿ ಅವರು ಓಡಾಡಿ ವಾಸ ಮಾಡಿ ಜೀವಿಸಿ ಅವರು ದೇವರ ಉದ್ದೇಶದ ಪ್ರಕಾರ ಮರಣ ಹೊಂದಿ ಪುನರ್ತನವನ್ನು ಹೊಂದಿದರು ಎಂಬುವ ಆ ಸತ್ಯವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ 2nd 3rd ಚಾಪ್ಟರಲ್ಲೆಲ್ಲ ನೀವು ನೋಡೋದಾದ್ರೆ, ಯಾರು ಯೇಸು ಮಾಂಸದಲ್ಲಿ ಬಂದಿಲ್ಲ ಅಂತ ಇದ್ದಾರೋ ಅವರು ದೇವರ ಆತ್ಮದಿಂದ ಹುಟ್ಟಿದವರಲ್ಲ. ಯಾರು ವಾಕ್ಯವಾಗಿದ್ದವರು ಮಾಂಸವಾದರು ಅಂತ ನಂಬ್ತಾ ಇದ್ದಾರೋ ಅವರೇ ದೇವರ ಆತ್ಮದಿಂದ ಹುಟ್ಟಿದವರು ಅಂತ ಇದೆ. ಸೊ ಹಾಗಾದ್ರೆ ಇವರ ಹೋಲ್ ಆರ್ಗ್ಯುಮೆಂಟ್, ಇವರು ಕ್ರಿಸ್ತರು ಅಂತ ಹೇಳ್ಕೊಳ್ತಾ ಇದ್ದಾರೆ, ಆದರೆ ಕ್ರಿಸ್ತನು ಮಾಂಸದಲ್ಲಿ ಜನಿಸಿ ಬಂದನು ಅನ್ನುವ ಒಂದು ನಂಬಿಕೆ ಇಲ್ಲದೆ ಇದ್ರು. ಸೊ ಆ ರೀತಿಯಾಗಿ ಇರುವವರಿಗೆ ಇಲ್ಲಿ ಈ ಮಾತನ್ನು, ಫಸ್ಟ್ ಥಿಂಗ್ ಇಸ್ ಅವರು ಮಾಂಸದಲ್ಲಿ ಹುಟ್ಟು ಬಂದರು ಅನ್ನುವ ಒಂದು ಸತ್ಯವೇ ಅವರಿಗೆ ತಿಳಿದೇ ಇತ್ತು. ಸೊ ಇನ್ನೊಂದು ಕಾರ್ಯ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಶರೀರದಲ್ಲಿ ಇರೋರು ನಾವು ಏನ್ ಮಾಡಿದ್ರೆ ನಮ್ ಪಾಪ ಅಲ್ಲ. ಯಾಕಂದ್ರೆ ನಾವು ಆತ್ಮದಲ್ಲಿರುವ ಕಾರ್ಯಗಳನ್ನು ತಿಳ್ಕೊಂಡ್ರೆ ಸಾಕು, ಶರೀರದಲ್ಲಿ ಏನಾದರೂ ಮಾಡುವ ಕಾರ್ಯಗಳು ಅದು ಪಾಪ ಅಲ್ಲ. ಆದ್ರಿಂದ ಆ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾದ್ರೆ ಆತ್ಮದ ಒಂದು ಜ್ಞಾನ, ಆತ್ಮದ ತಿಳುವಳಿಕೆ, ಆತ್ಮದ ಕಾರ್ಯಗಳು ತಿಳಿದಿದ್ರೆ ಸಾಕು, ನಾವು ಅದರಂತೆ ನಡೆಯೋ ಅವಶ್ಯಕತೆ ಇಲ್ಲ, ಅದನ್ನ ಶರೀರದಲ್ಲಿ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಸಿಂಪಲ್ ಆಗಿ ಈಗ ಒಂದು ಲೈನಲ್ಲಿ ಸಮರಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೆ, ಯೇಸು ಕ್ರಿಸ್ತನನ್ನು ನಂಬಿದ್ದಾರೆ, ಆದರೆ ಯೇಸು ಕ್ರಿಸ್ತನನ್ನು ನಂಬುವಂತೆ ಜೀವನದಲ್ಲಿ ಏನೇನೋ ಕಾಣಿಸ್ಕೊಂತ ಇರಲಿಲ್ಲ. ಅಂದ್ರೆ ಅವರು ಯೇಸುವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರು ಮಾಡುವುದೆಲ್ಲ ಪಾಪದ ಕಾರ್ಯಗಳಾಗಿತ್ತು. ಆದ್ರೆ ಅದು ಪಾಪ ಅನ್ನುವುದೇ ಅವ್ರಿಗೆ ಒಪ್ಕೊಂತ ಇಲ್ಲ. ಅಂಥವರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೀನಿ. ಈ 1st ಚಾಪ್ಟರ್ ಈ ವಾಕ್ಯವನ್ನು ಹೇಳೋದಕ್ಕೆ ಏನ್ ಕಾರಣ ಅಂದ್ರೆ, ಆ ಜನರು ಯೇಸು ಶರೀರದಲ್ಲಿ ಬಂದಿಲ್ಲ, ಪಾಪ ಅನ್ನೋದು ದೊಡ್ಡದಿಲ್ಲ, ಶರೀರದಲ್ಲಿ ಇರೋದೇ ಪಾಪ, ಆತ್ಮಕ್ಕೇನಿಲ್ಲ, ಆತ್ಮದ ಜ್ಞಾನ ಇದ್ರೆ ಸಾಕು ನಾವು ವಿಧೇಯರ ಆದಂಗೆ, ದೇವರನ್ನು ತಿಳ್ಕೊಂಡ್ರೆ ಸಾಕು ನಾವು ನೀತಿವಂತರಾಗಿ ನಡೆಯೋ ಅವಶ್ಯಕತೆ ಇಲ್ಲ ಅನ್ನುವ ಆ ಒಂದು ತಿಳುವಳಿಕೆಯಲ್ಲಿ ಇದ್ದವರಿಗೆ ಯೋಹಾನ, ನೀನು ಆ ರೀತಿ ಅರ್ಥ ಮಾಡ್ಕೊಂಡಿರೋದ ತಪ್ಪು. ಯೇಸು 100ಕ್ಕೆ 100ರಷ್ಟು ದೇವರಾಗಿಯೂ 100ಕ್ಕೆ 100ರಷ್ಟು ಮನುಷ್ಯನಾಗಿಯೂ ಈ ಭೂಮಿಯಲ್ಲಿ ವಾಸ ಮಾಡಿದ್ರು. ಪಾಪ ಅನ್ನೋದು ನಿಜ. ಆ ಪಾಪ ಪರಿಹಾರಕ್ಕೋಸ್ಕರನೇ ನಾವು ಯೇಸು ಕ್ರಿಸ್ತನ ಮೂಲಕನೇ ನಮಗೆ ವಿಮೋಚನೆ ಅನ್ನುವ ಕಾರ್ಯಗಳನ್ನು ತಿಳಿಸಿ, ನೀನು ಸತ್ಯವನ್ನು ತಿಳಿಯುವಾಗ ಸತ್ಯದ ಆತ್ಮ ನಿನ್ನ ಶರೀರದಲ್ಲಿ ವ್ಯಕ್ತಪಡಿಸಿ ಅದರಂತೆ ವಿಧೇಯರಾಗಿ ನಡೆಯುವಾಗ ಮಾತ್ರನೇ ಸತ್ಯವು ನಿನ್ನನ್ನು ಬಿಡುಗಡೆ ಮಾಡಿದೆ, ಇಲ್ಲ ಸತ್ಯದ ಪ್ರಕಾರ ನೀನು ಜೀವಿಸ್ತಾ ಇದೆಯಾ ಅಂತ ಅರ್ಥ. ನೀನು ನೀತಿವಂತಿಕೆ ಅನ್ನೋದು ಬರೀ ತಿಳುವಳಿಕೆಯಲ್ಲ, ನೀನ್ ತಿಳುವಳಿಕೆಯ ಮೂಲಕ ನಿನ್ನ ಶರೀರದಲ್ಲಿ ಆ ಕಾರ್ಯವನ್ನು ವ್ಯಕ್ತಪಡಿಸುವುದರ ಮೂಲಕನೇ ನೀನು ನೀತಿವಂತನು. ಸೊ ಹಾಗಾದ್ರೆ ಈ ವಿಷಯಗಳನ್ನ ಅವರು ಅದಕ್ಕೆ ಆ 6 ಜನರಿಗೆ, ನಿನ್ನಲ್ಲಿ ಪಾಪ ಇಲ್ಲ ಅಂತ ಅನ್ಕೊಂಡು ಪಾಪನೇ ಮಾಡ್ತಾ ಇದೀಯಾ, ಅದರಿಂದ ನಿನ್ನ ಪಾಪ ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನು ನೀನೇ ಮೋಸ ಮಾಡ್ಕೊತಾ ಇದೀಯಾ, ಸತ್ಯ ನಿನ್ನಲ್ಲಿ ಇಲ್ಲ. ಸೊ ಹಾಗಾದ್ರೆ ಈಗ ಈ ಕಾಂಟೆಕ್ಸ್ಟ್ ಅಲ್ಲಿ ನೀನು ಫಸ್ಟ್ ನೀನ್ ಮಾಡ್ತಾ ಇರೋದು ಪಾಪ. ನಿನಗೆ ಫಸ್ಟ್ ಸತ್ಯದ ಮೂಲಕ ನೀನು ಬಿಡುಗಡೆ ಹೊಂದಿ ಆ ಸತ್ಯದ ಆತ್ಮ ನಿನ್ನಲ್ಲಿ ಪ್ರಕಟಿಸಿ ಅದರಂತೆ ಶರೀರದಲ್ಲಿ ನೀನು ವ್ಯಕ್ತಪಡಿಸುವಾಗಲೇ ನೀನು ಸತ್ಯದಲ್ಲಿ ನಡೀತಾ ಇದೆಯಾ ಅಂತ ಅರ್ಥ ಅನ್ನುವ ಕಾರ್ಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಇದು ಈ ಕಾಂಟೆಕ್ಸ್ಟ್. 1 John 1:8 ಅಲ್ಲಿ ಏನಕ್ಕೆ ನೀನು ಪಾಪ ಇಲ್ಲ ಅಂತ ಪಾಪ ಮಾಡ್ತಾ ಇದೆಯಾ, ಆದ್ರೆ ಪಾಪ ಇಲ್ಲ ಅಂತ ಹೇಳ್ತಾ ಇದೆಯಾ. ಪಾಪ ಇಲ್ಲ ಅಂತ ಹೇಳೋದಾದ್ರೆ ನೀನು ನಿನ್ನನ್ನೇ ಮೋಸ ಮಾಡ್ಕೊತಾ ಇದೆಯಾ. ನೀನು ಅದನ್ನ ಫಸ್ಟ್ ಪಾಪ ಅಂತಾನೆ ತಿಳಿಲಿಲ್ಲ ಅಂದ್ರೆ ಸತ್ಯ ನಿನ್ನಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. 1 ಯೋಹಾನ 3:9
ಈ ಕಾಂಟೆಕ್ಸ್ಟ್ ಅಲ್ಲಿ ಇದರಲ್ಲಿ ಏನು ಕಾಂಟೆಕ್ಸ್ಟ್ ಅಂತ ನೋಡೋಣ. ಯಾವನು ದೇವರಿಂದ ಹುಟ್ಟಿದಾನೋ ಅವನು ಪಾಪ ಮಾಡಲ್ಲ. ಸೊ whoever is born of God does not sin and he cannot sin. ಅವನು ಪಾಪ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅಂತ ಹೇಳಿದ್ರೆ, ದೇವರಿಂದ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವರ ಈಗ ಯೇಸು ಕ್ರಿಸ್ತನ ಮುಂಚೆ, ಯೇಸು ಕ್ರಿಸ್ತನ ಆದ್ಮೇಲೆ, ಅಂದ್ರೆ ಕಲ್ವಾರಿ ಶಿಲ್ವೆಗೆ ಮುಂಚೆ, ಕಲ್ವಾರಿ ಶಿಲ್ವೆಗೆ ಆದ್ಮೇಲೆ. ಕಲ್ವಾರಿ ಶಿಲ್ವೆಗೆ ಯೇಸು ಹೋಗಕ್ ಮುಂಚೆ ಒಂದೊಂದು ಹುಟ್ಟುವ ಮಗುನು ಅದು ಪಾಪದ ಸ್ವಭಾವದಲ್ಲಿ ಹುಟ್ಟಿದೆ. ಹಾಗಾದ್ರೆ ಅದರ ಅರ್ಥ ಆ ಮಗು ಪಾಪ ಮಾಡಿದ್ರಿಂದ ಪಾಪ ಅಲ್ಲ, ಅದು ಪಾಪದ ಸ್ವಭಾವದಿಂದ ಹುಟ್ಟಿರೋದ್ರಿಂದ ಪಾಪಿ. ಹಂಗಂದ್ರೆ ಒಂದೊಂದು ಮಗುನು ಯೇಸು ಕ್ರಿಸ್ತನ ಕಲ್ವಾರಿ ಶಿಲ್ವೆಯಲ್ಲಿ ಜೀವವನ್ನು ಕೊಟ್ಟು ಪುನರ್ತನ ಹೊಂದಕ್ಕೆ ಮುಂಚೆ ಹುಟ್ಟುವ ಒಂದೊಂದು ವ್ಯಕ್ತಿ ಕೂಡ, ಒಂದೊಂದು ಮಗು ಕೂಡ ಎಲ್ಲವೂ ಪಾಪದ ಸ್ವಭಾವದಿಂದ ಹುಟ್ಟಿದ್ರಿಂದ ಆ ಮಗು ಅದಕ್ಕೆ ಯಜಮಾನ ಪಾಪವಾಗಿತ್ತು. ದ ಮಾಸ್ಟರ್ ವಾಸ್ ಸಿನ್. ಪಾಪವೇ ಆಳ್ವಿಕೆ ಮಾಡ್ತಾ ಇತ್ತು, ಪಾಪದ ಸ್ವಭಾವವೇ ಇರ್ತಾ ಇತ್ತು, ಪಾಪದ ಮೂಲಕನೇ ಆ ಮಗು ಹುಟ್ಟಿತು. ಆದರೆ ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವ ಒಂದೊಂದು ವ್ಯಕ್ತಿಯು ಅವನು ಮತ್ತೆ ಪಾಪಕ್ಕೆ ಸತ್ತು ದೇವರ ಆತ್ಮಕ್ಕೆ ನೀತಿವಂತನಾಗಿ ಹುಟ್ಟುತ್ತಾ ಇದ್ದಾನೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಬಾರ್ನ್ ಅಗೇನ್. ಮತ್ತೆ ಪುನಃ ಹುಟ್ಟುವುದು. ಪುನಃ ಹುಟ್ಟುವಾಗ ಅವನು ಹಳೆ ಮನುಷ್ಯನ ಸತ್ತೋದ, ಹೊಸ ಮನುಷ್ಯನು ಈಗ ಹುಟ್ಟು ಬರ್ತಾ ಇದ್ದಾನೆ. ಹಾಗಾದ್ರೆ ಈಗ ಹಳೆ ಮನುಷ್ಯನಿಗೆ ಯೇಸು ಕಲ್ವಾರಿ ಶಿಲ್ವೆಗೆ ಹೋಗಕ್ಕೆ ಮುಂಚೆ ಇದ್ದ ವ್ಯಕ್ತಿಗೆ, ಹುಟ್ಟಿದ ವ್ಯಕ್ತಿಗೆ ಪಾಪ ಯಜಮಾನನಾಗಿತ್ತು. ಆದರೆ ಯಾವ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಮತ್ತೆ ಪುನರ್ತನವನ್ನು ಹೊಂದುತ್ತಾ ಇದ್ದಾನೋ, ಅಂದ್ರೆ ಮತ್ತೆ ಬಾರ್ನ್ ಅಗೇನ್, ದೀಕ್ಷಾಸ್ನಾನ ತಗೊಂಡು ಮತ್ತೆ ಹುಟ್ಟುತ್ತಾ ಇದ್ದಾನೋ, ಅವನಿಗೆ ದೇವರು ಯಜಮಾನನಾಗಿದ್ದಾನೆ, ಕ್ರಿಸ್ತನ ಯಜಮಾನನಾಗಿದ್ದಾನೆ. ಜೀಸಸ್ ಇಸ್ ಲಾರ್ಡ್. ಈಗ ಪಾಪವು ಅವನ ಯಜಮಾನನಲ್ಲ. ಸೊ ಹಾಗಾದ್ರೆ ಇದರ ಅರ್ಥ ಇಲ್ಲಿ ಸಿಂಪಲ್ ಆಗಿ ಈ ವಾಕ್ಯ ಏನು ಹೇಳ್ತಾ ಇದೆ ಅಂದ್ರೆ, ಪಾಪದಲ್ಲಿ ಯಾವನಿಗೆ ಪಾಪ ಯಜಮಾನನಾಗಿತ್ತೋ ಅವನಿಗೆ ಪಾಪ ಮಾಡುವಾಗಲ್ಲ ಅದು ಪಾಪ ಅನ್ಸಕ್ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವನ ಸ್ವಭಾವವೇ ಅದರಿಂದ ಇದ್ದಿದ್ದರಿಂದ ಅವನಿಗೆ ಅದು ಪಾಪ ಅಂತ ಅನಿಸೋದೇ ಇಲ್ಲ. ಅದರಿಂದ ಅವನು ಪಾಪ ಮಾಡ್ತಾನೆ ಇರ್ತಾನೆ. ಆದರೆ ದೇವರಿಂದ ಹುಟ್ಟಿದವನಿಗೆ ಅವನು ಇನ್ನೂ ಅವನ ಪಾಪ ಆಳ್ವಿಕೆ ಮಾಡ್ತಾ ಇಲ್ಲ, ಅವನ ಸ್ವಭಾವ ಪಾಪದಿಂದ ಇಲ್ಲ. ಈಗ ದೇವರೇ ಅವನ ಮೂಲವಾಗಿರೋದ್ರಿಂದ ಈಗ ಅಂಥವನಿಗೆ ಪಾಪ ಯಜಮಾನನಿಲ್ಲ, ಅದರಿಂದ ಪಾಪ ಮಾಡುವನಲ್ಲ. ಆದ್ರೂ ಪಾಪ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಈಗ ಅವನು ಪಾಪದ ಸ್ವಭಾವದಿಂದ ಮಾಡುವ ಪಾಪ ಅಲ್ಲ. ಪಾಪವು ಈಗ ಪಾಪದ ಲೋಕದಲ್ಲಿ ಇರುವುದರಿಂದ, ಪಾಪದ ಒತ್ತಡದಿಂದ, ಪಾಪದ ಇನ್ಫ್ಲೂಯೆನ್ಸ್ ಇಂದ, ಪಾಪದ ಒಂದು ಪ್ರೆಷರ್ ಇಂದ ಅವನು ಪಾಪಕ್ಕೆ ಬೀಳುವಂತನಾಗಿದ್ದಾನೆ. ಈ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಪಾಪ ಯಜಮಾನನಾಗಿರುವನಿಗೆ ಅವನು ಎಷ್ಟು ಪಾಪ ಮಾಡ್ತಾ ಇದ್ದಾನೆ ಇನ್ನೆಷ್ಟು ಮಾಡ್ತಾನೆ ಇರ್ತಾನೆ. ಯಾಕಂದ್ರೆ ಅದು ಪಾಪ, ಅದು ತಪ್ಪು ಅಂತ ಅನಿಸೋದೇ ಇಲ್ಲ. ಆದರೆ ಈ ಕಡೆ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರೋನಿಗೆ ಒಂದು ಪಾಪವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಚುಚ್ತಾ ಇರುತ್ತೆ, ನಾನು ಮಾಡಿದ ಪಾಪ, ನಾನು ಮಾಡಬಾರ್ದಿದ್ದು, ಇದರಿಂದ ಬಿಡುಗಡೆ ಆಗಬೇಕು ಅನ್ನುವ ಭಾವನೆ ಉಂಟಾಗುತ್ತೆ. ಆ ಒಂದು ಭಾವನೆ ಯಾರಿಗೂ ಉಂಟಾಗುತ್ತೋ ಅದೇ ಪ್ರೂಫ್, ಅದೇ ಎವಿಡೆನ್ಸ್ ದೇವರ ಬೀಜ ಅವನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಇಲ್ಲಿ ಈ ವಚನ ಯಾರಿಗೆ ಹೇಳ್ತಾ ಇದೆ ಅಂದ್ರೆ, ನೀನು ನಿರಂತರವಾಗಿ ನಿತ್ಯವಾಗಿ ಪಾಪದ ಪಾಪದಲ್ಲೇ ಜೀವಿಸಕ್ಕಾಗಲ್ಲ ಅನ್ನುವ ಪದವನ್ನೇ ಇಲ್ಲಿ ಹಿ ಡಸ್ ನಾಟ್ ಸಿನ್, ಹಿ ಕೆನಾಟ್ ಸಿನ್ ಅನ್ನುವ ಕಾರ್ಯ. ಹೆಬ್ರೆಯ ಭಾಷೆ, ಗ್ರೀಕ್ ಭಾಷೆಯಲ್ಲಿ ಅಲ್ಲಿ ಉಪಯೋಗಿಸಿರುವ ಪದ ಹಿ ಡಸ್ ನಾಟ್ ಸಿನ್ ಅನ್ನೋದು, ನೀನು ಕಂಟಿನ್ಯೂಸ್ ಆಗಿ ನೀನು ಪಾಪದ ಸ್ವಭಾವದಲ್ಲಿ ಇದ್ದವನ ಹಾಗೆ ನೀನು ಪಾಪದನ್ನೇ ಮಾಡ್ತಾ ಇರಲ್ಲ ಅನ್ನುವ ಮೀನಿಂಗ್ ಅನ್ನ ಈ ರೀತಿ ಬರೆಯಲ್ಪಟ್ಟಿದೆ. ಅದೇ ಇದು ಕೂಡ ಒಂದು ಟ್ರಾನ್ಸ್ಲೇಷನ್ ಇಶ್ಯೂ ಇದು. ಸೊ ಹಾಗಾಗಿ ಈಗ ನಾನು ಈಗ ಎರಡಕ್ಕೂ ವ್ಯತ್ಯಾಸ ಹೇಳಿದೆ. ಸೊ ಪಾಪ ಯೇಸು ಕಲ್ವಾರಿ ಶಿಲ್ವೆಗೆ ಮುಂಚೆ ಹುಟ್ಟಿದ ಎಲ್ಲ ವ್ಯಕ್ತಿಗಳು ಪಾಪದ ಸ್ವಭಾವದಿಂದ ಹುಟ್ಟಿರೋದ್ರಿಂದ ಅವರಿಂದ ಮಾಡೋಕ್ಕೆ ಸಾಧ್ಯವಾಗುವುದೇ ಪಾಪದ ಕಾರ್ಯಗಳು, ಯಾಕಂದ್ರೆ ಆ ಸ್ವಭಾವವೇ ಆ ರೀತಿ. ಆದರೆ ದೇವರಿಂದ ಹುಟ್ಟಿದ ಮೇಲೆ ಜೀವಿಸುವವರು ಅವರು ಪಾಪದಲ್ಲಿ ಬಿದ್ದರೂ ಅಲ್ಲಿ ಇರಬಾರ್ದು, ಅಲ್ಲಿಂದ ಬಿಡುಗಡೆ ಆಗಬೇಕು
ಅನ್ನುವ ಒಂದು ಭಾವನೆಯಲ್ಲಿದ್ದರೆ ಅವರು ರಕ್ಷಣೆ ಹೊಂದಿದ್ದಾರೆ, ಅವರ ಪಾಪದ ಯಜಮಾನನಲ್ಲ. ಈಗ ಅದೇ ಒಂದು ಎವಿಡೆನ್ಸ್, ದೇವರು ನಿನ್ನನ್ನು ಅದರಿಂದ ಬಿಡುಗಡೆ ಮಾಡಿ ಅವರ ಉದ್ದೇಶದ ಪ್ರಕಾರ ನೀತಿವಂತನಾಗಿ ಪರಿಶುದ್ಧವಾಗಿ ನಿನ್ನನ್ನು ನಡೆಸ್ತಾರೆ ಅಂತ. ಸೊ ಇದು ಎರಡಕ್ಕೂ ಈಗ ನಿಮಗೆ ಅರ್ಥ ಆಗಿರಬೇಕು ಏನು ವ್ಯತ್ಯಾಸ ಅಂತ. ಸೊ ಯಾವಾಗಲ್ಲ, ಈಗ ಕೂಡ ನಾನು ಹೇಳ್ತಾ ಇದ್ದೀನಿ ಪ್ರಾಫಿಟಿಕ್ ಆಗಿ, ನೀವು ಒಂದು ತಪ್ಪನ್ನು ಮಾಡೋದು ದೊಡ್ಡದಲ್ಲ, ತಪ್ಪು ಮಾಡಿಬಿಟ್ಟೆ ಅಂತ ಪ್ರಜ್ಞೆಗೆ ಬರೋದು ಬಹಳ ಬಹಳ ಇಂಪಾರ್ಟೆಂಟ್. ನೀವು ಮಾಡಿದ ತಪ್ಪೇ ಅಲ್ಲ ಅಂತ ಹೇಳಿ ಮಾಡ್ತಾ ಇದ್ರೆ ನೀವು ರಕ್ಷಣೆ ಹೊಂದೇ ಇಲ್ಲ ಅಂತ ಅರ್ಥ. ಅಂದರೆ ನಾನು ಹೇಳ್ತಾ ಇರೋದು, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಮಾಡಿದ ಪಾಪವನ್ನೇ ಮಾಡ್ತಾ ಇರೋದಾದ್ರೆ ನೀವು ನಿಜವಾಗ್ಲೂ ರಕ್ಷಣೆನೇ ಹೊಂದಿಲ್ಲ, ದೇವರ ಆತ್ಮದಿಂದ ಹುಟ್ಟಿಲ್ಲ, ನಿಮ್ಮಲ್ಲಿ ಪವಿತ್ರ ಆತ್ಮವನ್ನು ನಿರಂತರವಾಗಿ ವಾಸ ಮಾಡ್ತಾ ಇಲ್ಲ, ನಿಮಗೆ ಆತ್ಮದ ಪ್ರಜ್ಞೆನೇ ಇಲ್ಲ ಅಂತ ಅರ್ಥ. ಸೊ ವಿಶೇಷವಾಗಿ ಇವತ್ತು ಈ ಐ ಆಮ್ ಟೆಲಿಂಗ್ ಯು, ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನ ತಗೊಳ್ಳೋದು ಅನ್ನೋದು ಬಹಳ ತುಂಬ ಸೀರಿಯಸ್ ಆದ ವಿಷಯ. ಇದು ಹೃದಯದ ಬಯಕೆಯಿಂದ ನಿಮಗೂ ದೇವರಿಗಿರುವ ಒಂದು ಸಂಬಂಧದ ನಿಮಿತ್ತವಾಗಿ ಮಾಡುವ ಕಾರ್ಯ. ಆದರೆ ಇವತ್ತು ಎಷ್ಟು ನಿರ್ಲಕ್ಷ್ಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲಸಕ್ಕೋಸ್ಕರ ದೀಕ್ಷಾ ಸ್ನಾನ ತಗೊಳ್ಳೋದು, ಮದುವೆಗೋಸ್ಕರ ದೀಕ್ಷಾ ಸ್ನಾನ ತಗೊಳ್ಳೋದು, ಒಂದು ಹುಡುಗಿನ ಪ್ರೀತಿಸಿ ಅವಳು ಕ್ರಿಶ್ಚಿಯನ್ ಅಂತ ಗೊತ್ತಾದ್ಮೇಲೆ ನಾವು ಕ್ರಿಶ್ಚಿಯನ್ ಆಗ್ಬಿಡೋಣ ಅಂತ ಆ ರೀತಿಯಿಂದ ಮಾಡೋದು, ಇದೆಲ್ಲ ದೇವರಿಗೆ ಪ್ರಿಯವಾಗಿ ಇಲ್ಲದೆ ಇರುವ ಕಾರ್ಯ. ಈಗ ಕೂಡ ಕೇಳ್ತಾ ಇರುವವರು ಪ್ರತಿಯೊಬ್ಬರು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಯಾವ ಶರೀರ ಲಾಭಕ್ಕೋಸ್ಕರವೂ ನೀವು ದೀಕ್ಷಾ ಸ್ನಾನ ತಗೋಬಾರ್ದು, ದೇವರ ಮಗು ಅಂತ ಹೇಳ್ಕೋಬಾರ್ದು. ದೇವರ ಮಗುವಾಗಿ ಇರುವುದಾದರೆ ಇದು ದೇವರು ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ ಅಂತ ತಿಳಿದು ಪವಿತ್ರಾತ್ಮನೇ ನಿಮ್ಮೊಳಗಡೆ ಬಂದು ಒಂದು ಕಾರ್ಯವನ್ನು ಮಾಡಿ, ಪವಿತ್ರಾತ್ಮನ ವಾಕ್ಯದ ಪ್ರಕಾರ ನಿಮ್ಮಲ್ಲಿ ಒಂದು ಕಾರ್ಯವನ್ನು ನಡೆಸುವಿ, ನಿಮ್ಮನ್ನು ಮನಸ್ಸಾಂತರ ಪಡಿಸಿ ಒಂದು ಸತ್ಯವನ್ನು ನಿಮ್ಮಲ್ಲಿ ಇಟ್ಟು ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವ ಕಾರ್ಯ. ಸೊ ಹಾಗಾದರೆ ಇಂಥವರು ಈ ಮದುವೆಗೋಸ್ಕರ ದೀಕ್ಷಾ ಸ್ನಾನ ತಗೊಳ್ಳೋರು ತಗೊಂಡು ನೀರಲ್ಲಿ ಎದ್ದು ಬಂದ್ಬಿಡ್ತಾರೆ. ಆದರೆ ಅವ್ರು ಮಾಡುವ ಪಾಪಗಳನ್ನ ಮಾಡ್ತಾ ಇರ್ತಾರೆ. ಅದು ಅವ್ರಿಗೆ ಅದು ಪಾಪ ಅಂತ ಅನಿಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಸ್ವಭಾವ ಇನ್ನು ಆದಾಮನ ಸ್ವಭಾವ, ಪಾಪದ ಸ್ವಭಾವ. ಅದರಿಂದಾನೇ ಪಾಪದ ಕಾರ್ಯಗಳು ಮಾಡ್ತಾ ಇದ್ರು, ಅದು ಪಾಪ ಅಂತ ಅನಿಸೋದೇ ಇಲ್ಲ. ಆದರೆ ಯಾರು ಸತ್ಯವನ್ನು ತಿಳಿದು ಸತ್ಯದಲ್ಲಿ ಒಂದಾಗಿ ಆ ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಒಬ್ಬರ ರಕ್ಷಣೆ ಹೊಂದಿದ್ದಾರೋ ಅದೇ ಅಂಥವನಿಗೆ ಒಂದು ತಪ್ಪು ಮಾಡಿಬಿಟ್ರೆ ಚುಚ್ತಾ ಇರುತ್ತೆ. ಅಯ್ಯೋ, ನಾನು ದೇವರಿಗೆ ಪ್ರಿಯವಿಲ್ಲದೆ ಕಾರ್ಯ ಮಾಡಿಬಿಟ್ಟೆ, ಅಪ್ಪ ನನಗೆ ಕ್ಷಮಿಸು. ನೀವು ಕ್ಷಮಿಸು, ಯಾವಾಗ ನೀವು ಕ್ಷಮೆ ಕೇಳ್ತಾ ಇದ್ದೀರೋ ಆವಾಗ ಪ್ರೀತಿಯಿಂದ, ಅದೇ ಗುರುತು, ಅದೇ ಎವಿಡೆನ್ಸ್, ಅದೇ ಪ್ರೂಫ್. ದೇವರ ವಾಕ್ಯ ನಿಮ್ಮಲ್ಲಿದೆ, ದೇವರ ಬೀಜ ನಿಮ್ಮಲ್ಲಿದೆ, ಅದು ನಿಮ್ಮನ್ನು ಎಬ್ಬರಿಸುತ್ತೆ. 1 ಯೋಹಾನ 1:9 ಆ ವಾಕ್ಯ ಹಾಗೇ ಇದೆ. ಇಫ್ ಯು ಕನ್ಫೆಸ್ ಯುವರ್ ಸಿನ್ ಅಂಡ್ ಯು ಲೀವ್ ಇಟ್, ಯು ವಿಲ್ ಬಿ, ಅವರು ನಿಮಗೋಸ್ಕರ ನಿಮ್ಮ ಪರವಾಗಿ ಮಾತಾಡಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತೆ ದೇವರ ಬಳಿಯಲ್ಲಿ ಸೇರಿಸ್ಕೊಳ್ಳುವಂತೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಇನ್ನೊಂದು ಅವಕಾಶ ಇದೆ. ಸೊ ಅದರಿಂದ ನಾವು ಮಾಡುವ ಕಾರ್ಯಗಳು ಜೆನ್ಯೂನ್ ಆಗಿ ಮಾಡ್ತಾ ಇದ್ದೀವಾ ಅನ್ನೋದು ಬಹಳ ಬಹಳ ಮುಖ್ಯ. ಇದನ್ನು ಉದಾಹರಣೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ ಈ ಎರಡು ಪಿಕ್ಚರ್ಗೆ, ಈಗ ನೋಡಿ, ಒಂದು ಕುರಿಮರಿ ಹೋಗ್ತಾ ಇರುವಾಗ ಕಾಲ್ ಜಾರಿ ಕೆಸರಲ್ಲಿ ಬಿದ್ದುಬಿಟ್ರೆ ಅದು ಕೆಸರಲ್ಲೇ ಇರೋಕ್ಕೆ ಇಷ್ಟಪಡಲ್ಲ, ಅದು ಹೆಂಗಾದ್ರೆ ಆಚೆ ಬರೋಕ್ಕೆ ಪ್ರಯತ್ನ ಪಡುತ್ತೆ. ಇದೇ ಒಂದು ರಕ್ಷಣೆ ಹೊಂದಿರುವ ವ್ಯಕ್ತಿ ಪಾಪದಲ್ಲಿ ಬಿದ್ದುಬಿಟ್ರೆ, ಅಯ್ಯೋ ಹೆಂಗಾದ್ರೂ ಇದರಿಂದ ಹೊರಗಡೆ ಬರಬೇಕು, ಇದನ್ನ ಮಾಡಬಾರ್ದು ಇನ್ನೊಂದ್ಸರಿ ಅನ್ನುವ ಆ ಒಂದು ನಡೆಸುವಿಕೆ, ಆ ಒಂದು ಯೋಚನೆ ಬರ್ತಾ ಇರುತ್ತೆ. ಆದರೆ ಒಂದು ಪಿಗ್ ಹಂದಿ ಅದು ಕೆಸರಲ್ಲಿ ಬಿದ್ದರೆ ಏನು ಮಾಡುತ್ತೆ ಗೊತ್ತಾ? ಅದು ಖುಷಿಯಾಗಿ ಎಂಜಾಯ್ ಮಾಡುತ್ತೆ, ಅದು ಅಲ್ಲೇ ವಾಸ ಮಾಡುತ್ತೆ. ಯಾಕಂದರೆ ಅದು ಅದರ ಸ್ವಭಾವ. ಸೊ ಪಾಪದ ಸ್ವಭಾವದಿಂದ ಹುಟ್ಟಿದವನು ಅವನು ಅದನ್ನು ಇಷ್ಟಪಟ್ಟು ಮಾಡ್ತಾನೆ. ಯಾಕಂದರೆ ಅದು ಪಾಪ ಅನ್ನೋದು ಒಂದು ತಪ್ಪು ಅನ್ಸೋದೇ ಇಲ್ಲ, ಅದನ್ನು ಎಂಜಾಯ್ ಮಾಡಿ ಮಾಡ್ತಾ ಇರ್ತಾನೆ. ಇದೇ ವ್ಯತ್ಯಾಸ. ಸೊ ಹಾಗಾದರೆ ಈಗ ನಾನು ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವನ್ನು ಜೆನ್ಯೂನ್ ಆಗಿ ಆತ್ಮದಿಂದ ಸ್ವೀಕಾರ ಮಾಡಿಕೊಂಡಿರುವ ಪ್ರತಿಯೊಬ್ಬರು, ನೀವು ತಪ್ಪು ಮಾಡಲ್ಲ ಅಂತ ಹೇಳಲ್ಲ. ಈಗ ಕೂಡ ಯಾರಾದರೂ ನಾನು ರಕ್ಷಣೆ ಹೊಂದಿದ್ದೀನಿ ಆದರೆ ನಾನು ಪಾಪನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವನಂತ ಒಂದು ಸುಲಗಾರ ಯಾರೂ ಇಲ್ಲ. ಪ್ರತಿಯೊಂದು ದಿನನೂ ನಾವು ದೇವರ ವಾಕ್ಯಕ್ಕೆ ವಿರೋಧವಾದ ಕಾರ್ಯ ಮಾಡ್ತಾನೇ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ನಮ್ಮ ಏನು ಅಂತ ಹೇಳಿದ್ರೆ, ನಾವು ಮಾಡುವ ತಪ್ಪುಗಳನ್ನ ಯೇಸು ಕ್ರಿಸ್ತನನ್ನು ಕ್ಷಮಿಸಿ ಮತ್ತೆ ನೀತಿವಂತನಾಗಿ ಮಾರ್ಪಡಿಸಿ ದೇವರ ಬಳಿಯಲ್ಲಿ ಒಂದೊಂದು ದಿನನೂ ಸೇರಿಸ್ತಾ ಇದ್ದಾರೆ.
ಸೊ ಹಾಗಾದರೆ ಈ ಸತ್ಯವನ್ನು ತಿಳಿಯಿರಿ. ಬಿಕಾಸ್ ದ ಸೀಡ್, ಅವರ ಬೀಜ, ವಾಕ್ಯ ಎಂಬುವ ಬೀಜ, ಯೇಸು ಎಂಬುವ ಬೀಜ ನಮ್ಮಲ್ಲಿ ಇರೋದರಿಂದ ನಾವು ದೇವರಿಗೆ ಪ್ರಿಯವಾಗಿ ನಡ್ಕೊಳ್ಳುವವರಾಗಿ, ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡುವವರಾಗಿ, ನಮ್ಮನ್ನು ಒಂದೊಂದು ದಿನನ ನನ್ನ ಬಲದಿಂದ, ನನ್ನ ಒಂದು ಕ್ರಮವಾಗಿ ಸರಿಯಾಗಿ ನಡೆಯೋದ್ರಿಂದ ಅಲ್ಲಪ್ಪ, ನಿನ್ನ ಆತ್ಮದ ಪ್ರೇರೇಪಣೆಯಿಂದ, ನಿನ್ನ ವಾಕ್ಯದ ಆತ್ಮ ನನ್ನನ್ನು ನಡೆಸುವುದರಿಂದ ಮಾತ್ರನೇ ನಾನು ಪರಿಶುದ್ಧವಾಗಿ ನೀತಿವಂತನಾಗಿ ನಡಿಲಿಕ್ಕೆ ಸಾಧ್ಯ. ಸೊ ಈ ಒಂದು ತಿಳುವಳಿಕೆ ನಮಗೆ ಉಂಟಾಗಬೇಕು. ಸೊ ಹಾಗಾದರೆ ಅದನ್ನು ಮೀರಿ ಇವತ್ತು ನಾವು ಪಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ವಿ? ಈಗ ಈ ವಿಷಯವನ್ನು ಹೇಳೋಕ್ಕೆ ಐ ವಾಂಟ್ ಟು ಕೋಟ್ ಸ್ಕ್ರಿಪ್ಚರ್. ಗಲೇಷಿಯನ್ಸ್ 5:17, ಗಲೇಷಿಯನ್ಸ್ 5:17 ಏನು ಹೇಳ್ತಾ ಇದೆ ಅಂದರೆ, ಮಾಂಸವು ಆತ್ಮಕ್ಕೆ ವಿರುದ್ಧವಾಗಿ ಆಸೆ ಪಡುತ್ತದೆ, ಆತ್ಮವು ಮಾಂಸಕ್ಕೆ ವಿರುದ್ಧವಾಗಿ ಆಸೆ ಪಡುತ್ತದೆ. ಸೊ ಹಾಗಾದರೆ ಮನುಷ್ಯನು ಆತ್ಮ, ಪ್ರಾಣ, ಶರೀರವಾಗಿದ್ದಾನೆ. ಇಷ್ಟೊತ್ತು ನಾನು ಮಾತಾಡಿದ ಕಾರ್ಯ, ಬೀಜ ದೇವರಲ್ಲಿ ಇದೆ ಅಂತ ಹೇಳುವುದು ಎಲ್ಲಿದೆ ಅಂದರೆ ಅದು ಆತ್ಮದಲ್ಲಿ, ಸ್ಪಿರಿಟಲ್ಲಿ. ಆದರೆ ನನ್ನ ಪ್ರಾಣ, ನನ್ನ ಶರೀರ ಇದು ಈ ಲೋಕದ ಬಿದೋಗಿರುವ ಲೋಕದಲ್ಲಿ, ಇನ್ನೂ ಪಾಪದ ಲೋಕದಲ್ಲಿ ಇರೋದ್ರಿಂದ ಇದಿನ್ನೂ ಪಾಪದ ಇನ್ಫ್ಲೂಯೆನ್ಸಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಇವತ್ತು ನಾವು ಪರಿಪೂರ್ಣವಾಗಿ ಆತ್ಮದಲ್ಲಿ ಇರುವ ಹಾಗೆ ನಮ್ಮ ಪ್ರಾಣದಲ್ಲಿ, ಶರೀರದಲ್ಲಿ ರಿಫ್ಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ರಿಫ್ಲೆಕ್ಷನ್ ಯಾವ ಲೆವೆಲ್, ಎಷ್ಟು ಮೆಚುರಿಟಿ, ಯಾವ ರೀತಿ ಮೆಷರ್ಮೆಂಟ್ ಸ್ಕೇಲಲ್ಲಿ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಎಷ್ಟರ ಮಟ್ಟಿಗೆ ಆತ್ಮದಲ್ಲಿ ನೀವು ಇದ್ದೀರಾ ಎಂಬುದನ್ನು ನಿಮ್ಮ ಪ್ರಾಣ ಒಪ್ಪಿಕೊಳ್ತಾ ಇದೆಯೋ ಅದರಷ್ಟೇ ನೀವು ಆ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕೆ ಸಾಧ್ಯ, ಅದರಷ್ಟೇ ನಿಮ್ಮ ಶರೀರದಲ್ಲಿ ಕಾರ್ಯವನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ. ಸೊ ಹಾಗಾದರೆ ನೀವು ಯಾವಾಗೆಲ್ಲ ಶರೀರದ ಪ್ರಕಾರ ಈ ಲೋಕದ ಕಾರ್ಯಗಳ ಮೇಲೆ ಇರುವ ಆಸೆಯ ನಿಮಿತ್ತವಾಗಿ, ಇಚ್ಛೆಯ ನಿಮಿತ್ತವಾಗಿ ನೀವು ನಿಮ್ಮ ಕಾರ್ಯಗಳನ್ನ ವ್ಯಕ್ತಪಡಿಸ್ತೀರೋ ಅಂದರೆ ಆ ಲೆವೆಲ್ಗೆ ನೀವು ಆತ್ಮದಲ್ಲಿ ಕಡಿಮೆ ಆಗಿದ್ದೀರಾ ಅಂತ ಅರ್ಥ. 100%ಅಲ್ಲಿ ಈಗ ನಾನು ಶರೀರ ಕಾರ್ಯಗಳ ಮೇಲೇ ನನಗೆ ಹೆಚ್ಚಾದ ಆಸೆ ಇದೆ, ಆಸಕ್ತಿ ಇದೆ, ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ, ನಾನು ಮಾಡುವಂಥ ಕಾರ್ಯಗಳಿದ್ರೆ ಒಂದು 90% ನಾನು ಶರೀರ ಮನುಷ್ಯ, ಆತ್ಮದಲ್ಲಿ ಬರೀ 10% ಅಷ್ಟೇ ನಾನು ಮೆಚೂರ್ ಆಗಿದ್ದೀನಿ ಅಂತ ಅರ್ಥ. ಅದನ್ನೇ ಇದು ಹೇಳ್ತಾ ಇರೋದು. ಇದು ಬಂದ್ಬಿಟ್ಟು ಮಾಂಸವು ಆತ್ಮಕ್ಕೆ ವಿರುದ್ಧವಾಗಿ ಆಸೆ ಪಡುತ್ತದೆ, ಆತ್ಮವು ಮಾಂಸಕ್ಕೆ ವಿರುದ್ಧವಾಗಿ ಆಸೆ ಪಡುತ್ತದೆ. ಹಂಗಂದ್ರೆ ಈ ಭೂಮಿಯಲ್ಲಿ ಇರೋ ತನಕ ಇಂಥ ಸತ್ಯವನ್ನು ಕೇಳಿ ಈ ಸತ್ಯದ ಮೂಲಕ ನಮ್ಮ ಆತ್ಮವು ಹೆಚ್ಚಾಗಿ ನಾವು ಆಸೆ ಪಡುವವರಾಗಿರ್ಬೇಕು. ಆತ್ಮದ ಕಾರ್ಯಗಳು, ಅದಕ್ಕೆ ಮೇಳಾದ ಕಾರ್ಯಗಳನ್ನೇ ನೋಡ್ತಾ ಇರಿ ಅಂದ್ರೆ ಏನರ್ಥ? ಆತ್ಮದ ಕಾರ್ಯಗಳು, ದೇವರ ಕಾರ್ಯಗಳನ್ನೇ ನೋಡ್ತಾ ಇರಿ, ದೇವರ ಕಾರ್ಯಗಳ ಮೇಲೆ ಆಸೆ ಪಡ್ರಿ, ದೇವರ ಕಾರ್ಯಗಳ ಮೇಲೆ ಧ್ಯಾನ ಮಾಡಿ. ಸೊ ಹಾಗಾದ್ರೆ ಅದು ಹೇಗೆ ಅಂತ ಹೇಳಿದ್ರೆ, ಮತ್ತೆ ಇದನ್ನ ನಾವು ಶರೀರ ಬಲದಿಂದ ಮಾಡುವ ಕಾರ್ಯ ಅಲ್ಲ. ಯಾವಾಗ ನೀವು ಸತ್ಯವನ್ನು ಕೇಳ್ತಾ ಇದ್ದೀರೋ ಆ ಸತ್ಯದ ಆತ್ಮ ನಿಮ್ಮಲ್ಲಿ ತುಂಬಿ, ಆ ಸತ್ಯದ ಆತ್ಮ ನಿಮ್ಮನ್ನು ಆತ್ಮದ ಕಾರ್ಯಗಳ ಮೇಲೆ ಆಸೆ ಹೋಗುತ್ತೆ. ನನಗೆ ಆ್ಯಕ್ಚುಲಿ ಈ ಒಂದು ಉದಾಹರಣೆ ಹೇಳ್ತೇನೆ, ಇಟ್ಸ್ ಅ ಟೆಸ್ಟ್ ಮನಿ. ಆ್ಯಕ್ಚುಲಿ ನನಗೆ ಈ ಕ್ರಿಕೆಟ್ ಇಂಡಿಯಾ ಮ್ಯಾಚ್ ಪರ್ಟಿಕ್ಯುಲರ್ಲಿ ಇದ್ರೆ ನನಗೆ ಎಂಥ ಒಂದು ಮುಖ್ಯವಾದ ಕೆಲಸ ಇದ್ರೂ ನಾನು ಹೋಗಿ ಟಿ ವಿ ಮುಂದೆ ಕೂತ್ಕೊಳ್ಳೇಬೇಕು ಅಂತ ಒಂದು ಅಡಿಕ್ಷನ್. ಅದೇ ಥರ ಈ ಮೂವೀಸಲ್ಲಿ ಕಾಮಿಡಿ ಶೋಸ್, ಕಾಮಿಡಿ ಆಗಿ ಏನೋ ಬಂದ್ರೂ ಟಿ ವಿಯಲ್ಲಿ ಬಂದ್ರೂ ಹಂಗೆ ಕೂತ್ಕೊಂಡ್ಬಿಡ್ತಾ ಇದೆ. ಎಷ್ಟೇ ಇಂಪಾರ್ಟೆಂಟ್ ಆಗಿದ್ರು ಅದನ್ನು ಆ ಕಾಮಿಡಿ ಮುಗಿಯೋ ತನಕ ನೋಡ್ಬಿಟ್ಟು ಆಮೇಲೆ ಹೋಗೋದು. ಇದು ಎರಡಕ್ಕೂ ಒಂಥರ ಅಡಿಕ್ಷನ್. ಆದರೆ ಯಾವ ದಿನ ದೇವರ ವಾಕ್ಯವನ್ನು ಕೇಳೋಕ್ಕೆ ಶುರು ಮಾಡಿದ್ನೋ, ವಾಕ್ಯವು ನನ್ನನ್ನು ಡಾಮಿನೇಟ್ ಮಾಡೋಕ್ಕೆ ಶುರು ಆಯಿತೋ, ವಾಕ್ಯದ ಮೇಲೆ ಆಸೆ, ವಾಕ್ಯವನ್ನು ಕೇಳಬೇಕು, ವಾಕ್ಯದ ಆತ್ಮ ನನ್ನನ್ನು ನಡೆಸೋಕ್ಕೆ ಶುರುವಾಯಿತೋ, ಆವಾಗ ಈ ಕ್ರಿಕೆಟ್ ಮೇಲೆ ಇರುವ ಆಸೆ, ಟಿ ವಿ ಮೇಲೆ ಆಸೆ, ಈಗಂತೂ ಎಷ್ಟು ವರ್ಷಗಳಾಯ್ತು ಅಂತ ಗೊತ್ತಿಲ್ಲ ನಾನು ಟಿ ವಿಯಲ್ಲಿ ಮುಂದೆ ಕೂತ್ಕೊಂಡು ನೋಡಿ. ಸೊ ಹಾಗಾದರೆ ಇದು ಬಂದ್ಬಿಟ್ಟು ನನ್ನ ಶರೀರದಿಂದ ಕಂಟ್ರೋಲ್ ಮಾಡಿ ನಾನು ಟಿ ವಿ ನೋಡೋದು ಬಿಟ್ಬಿಟ್ಟೆ ಅಂತ ಹೇಳುವ ಕಾರ್ಯ ಅಲ್ಲ. ಯಾವಾಗ ಸತ್ಯದ ಮೇಲೆ ಸತ್ಯವನ್ನು ಕೇಳ್ತಾ ಧ್ಯಾನ ಮಾಡ್ತಾ ಸತ್ಯದ ಆತ್ಮವನ್ನು ನಿಮ್ಮನ್ನು ನಡೆಸುವಾಗ ಶರೀರದ ಕಾರ್ಯಗಳ ಮೇಲೆ ಆಸೆ ನೀವು ಕಳ್ಕೊಂಡ್ಬಿಡ್ತೀರ. ಇವತ್ತು ಕೂಡ ಯಾರಾದರೂ ನಾನು ಕರ್ಕೊಂಡೋಗಿ ಬಾರಲ್ಲಿ ಕೂರಿಸಿದ್ರೆ, ಇಲ್ಲ ಬಾರಲ್ಲೇ ಒಂದು ವಾರ ನೀನು ಇರು ಅಂತ ಹೇಳಿದ್ರು ನನಗೆ ಕುಡಿಯೋಕ್ಕೆ ಬರಲ್ಲ. ಯಾಕಂದರೆ ಅದು ಇಷ್ಟ ಇಲ್ಲ ನನಗೆ. ಇದು ಇಷ್ಟಪಟ್ಟು ಕಷ್ಟಪಟ್ಟು ಕಂಟ್ರೋಲ್ ಮಾಡುವ ವಿಷಯ ಅಲ್ಲ. ಇದು ಬಂದ್ಬಿಟ್ಟು ದೇವರ ಆತ್ಮದ ನಡೆಸುವಿಕೆ ಪ್ರಕಾರ ನಡೆಯುವಾಗ ನಿನ್ನಿಂದ ಆ ಕಾರ್ಯ ಮಾಡೋಕ್ಕಾಗಲ್ಲ. ಈಗ ನಾನು ಹೇಳೋ ವಿಷಯನ ತುಂಬ ಗಮನವಾಗಿ ಕೇಳಿ.
ನಿಮ್ಮ ಶರೀರದ ವಿಲ್ ಪವರ್ ಇಂದ ನಾನು ದೇವರಿಗೋಸ್ಕರ ಇದನ್ನ ಮಾಡಿ ನಾನು ಪರಿಶುದ್ಧವಾಗಿ ನೀತಿವಂತನಾಗಿ ಈ ಜೀವಿಸ್ ತೋರಿಸ್ತೀನಿ ಅಂತ ಹೇಳುವ ವ್ಯಕ್ತಿ ಅವನು ಪಾಪಿ. ಯಾಕಂದ್ರೆ ಆ ರೀತಿ ಅವನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತಾನೆ ಅವನನ್ನು ಯೇಸು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಿದ್ದು. ಯೇಸು ಕ್ರಿಸ್ತನ ಪ್ರೇರೇಪಣೆಯಿಂದ ಒಂದು ಮನುಷ್ಯ ನಡೀಲಿಲ್ಲ ಅಂತ ಹೇಳಿದ್ರೆ ಅವನು ಎಷ್ಟು ಪರಿಶುದ್ಧವಂತನಾಗಿದ್ರು, ಅವನು ಎಷ್ಟು ನೀತಿವಂತನಾಗಿ ಜೀವಿಸಿದ್ರು, ಅವನು ಪಾಪಿ. ಇವತ್ತು ಎಷ್ಟೋ ಬೇರೆ ಧರ್ಮಗಳೆಲ್ಲ ಇದೆ. ಹಾಗಾದ್ರೆ ಇದು ಇಲ್ಲಿ ಬಂದ್ಬಿಟ್ಟು ನೀವು ಯಾವ ರೀತಿ ಪರಿಶುದ್ಧವಾಗಿ ನೀತಿವಂತರಾಗಿದ್ದೀರಾ ಎಂಬುದಲ್ಲ ಪ್ರಶ್ನೆ. ನೀವು ನೀತಿವಂತರಾಗಿರುವವರು ಅವರ ಮೂಲಕ ನೀವು ನೀತಿವಂತನಾಗಿದ್ಯಾ? ಪರಿಶುದ್ಧವಂತನಾಗಿರುವ ಯೇಸು ಅವರ ಮೂಲಕ ನೀನು ಪರಿಶುದ್ಧವಂತನಾಗಿದ್ಯಾ? ಹಾಗಾದ್ರೆ ಇದು ಪರಿಶುದ್ಧವಾಗಿರುವ ಯೇಸು ನಿನ್ನಲ್ಲಿ ಪರಿಶುದ್ಧವಾಗಿ ಪ್ರಕಟವಾಗುವಾಗ ಮಾತ್ರನೇ ನೀನು ಪರಿಶುದ್ಧವಂತ. ಅದಕ್ಕೆ ಇವತ್ತು ನಾನು ಪರಿಶುದ್ಧವಾಗಿ ಇರೋದ್ರಿಂದ ಪರಿಶುದ್ಧವನಲ್ಲ, ಪರಿಶುದ್ಧವಾಗಿರುವ ಯೇಸುವಿನಿಂದ ಹುಟ್ಟಿರೋದ್ರಿಂದ ನಾನು ಪರಿಶುದ್ಧವಂತನು. ನೀತಿವಂತರಾಗಿರುವ ಯೇಸುವಿನಿಂದ ನಾನು ಹುಟ್ಟಿರೋದ್ರಿಂದ, ಪುನರ್ತನವನ್ನು ಹೊಂದಿರೋದ್ರಿಂದ ನಾನು ನೀತಿವಂತನು. ಸೊ ಹಾಗಾದ್ರೆ ಈ ವಾಕ್ಯ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದು ನಿಮ್ಮ ಶರೀರದಲ್ಲಿ ಯೇಸುವಿನ ಸ್ವಭಾವ ಪ್ರಕಟ ಆಗಲೇಬೇಕು. ಇದು ನೀವು ಶರೀರ ಬಲದಿಂದ ಒಂದು ಮಾಡುವ ಕಾರ್ಯ ಅಲ್ಲ. ಸೊ ಈಗ ಕೂಡ ಈ ವಿವರಣೆ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಇವತ್ತು ನೀವು ಯಾಕೆ ಪಾಪ ಮಾಡ್ತಾ ಇದ್ದೀರಾ, ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಷ್ಟಪಟ್ಟು ಮಾಡ್ತಾ ಇದ್ರೆ ನೀವು ದೇವರಲ್ಲೇ ಇಲ್ಲ ಅಂತ ಅರ್ಥ. ಒಂದನ್ನು ಮಾಡಿಬಿಟ್ಟು ಇನ್ನೊಂದ್ಸರಿ ನಾನು ಮಾಡಬಾರ್ದಿದು, ಮಾಡೋ ಅವಕಾಶ ಬರಲೇ ಕೂಡ್ದು ಅಂತ ಬಯಕೆಯಿಂದ ಹೇಳೋದಾದ್ರೆ ಇನ್ನೊಂದ್ಸರಿ ಆ ಅವಕಾಶ ಬರೋದೇ ಇಲ್ಲ. ಯೇಸುವಿನ ನಾಮದಲ್ಲಿ ಈ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ವಾಕ್ಯ ಹೀಬ್ರೂಸ್ 10:14 ವಾಕ್ಯ ಈ ರೀತಿಯಾಗಿದೆ. ಹೀಬ್ರೂಸ್ 10:14 For by one offering he has perfected forever those who are being sanctified. ಇಲ್ಲಿ ಎರಡು ಪದಗಳು ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಪರ್ಫೆಕ್ಟೆಡ್ ಫಾರ್ ಎವರ್, ಒಂದು ಬಲಿಯಿಂದ ಅವರು ನಿರಂತರವಾಗಿ ಪಕ್ಕ ಸರಿಪಡಿಸ್ಬಿಟ್ರಂತೆ. ಯಾರಿಗೆ ಅಂದ್ರೆ ಹೂಸ್ ಬೀಯಿಂಗ್ ಸ್ಯಾಂಕ್ಟಿಫೈಡ್, ಅಂದ್ರೆ ಈಗ ಪರಿಶುದ್ಧತೆ ಹೊಂದುತ್ತಾ ಇರುವವರಿಗೆ. ಇಲ್ಲಿ ಎರಡು ಪದಗಳು ತುಂಬಾ ಸ್ವಲ್ಪ ಕಾಂಟ್ರಡಿಕ್ಟಿಂಗ್ ತರ ಇರುತ್ತೆ, ಬಟ್ ಕಾಂಟ್ರಡಿಕ್ಷನ್ ಅಲ್ಲ ಅನ್ನೋದನ್ನ ಮತ್ತೆ ವಿವರಿಸ್ತೇನೆ, ತುಂಬಾ ಗಮನದಿಂದ ಕೇಳಿ. ಹಿ ಹಾಸ್ ಪರ್ಫೆಕ್ಟೆಡ್ ಫಾರ್ ಎವರ್ ಹೂ ಆರ್ ಬೀಯಿಂಗ್ ಸ್ಯಾಂಕ್ಟಿಫೈಡ್. ಬೀಯಿಂಗ್ ಅಂದ್ರೆ ಇಟ್ ಇಸ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಟೆನ್ಸ್. ಎಲ್ಲೆಲ್ಲ ING ಬರುತ್ತೋ, ಬೀಯಿಂಗ್, ಲಿವಿಂಗ್, ಸೀಯಿಂಗ್ ಅಂದ್ರೆ ಏನರ್ಥ? ಈಗ ನೀನು ಮಾಡ್ತಾ ಇದೆಯಾ ಅಂತ ಅರ್ಥ. ಐ ಆಮ್ ಈಟಿಂಗ್ ಅಂದ್ರೆ ಏನು? ಊಟ ಮಾಡ್ತಾ ಇದ್ದೀನಿ. ಐ ಏಟ್ ಅಂದ್ರೆ ಊಟ ಮಾಡ್ಬಿಟ್ಟೆ. ಐ ವಿಲ್ ಈಟ್ ಅಂದ್ರೆ ನಾನು ಊಟ ಮಾಡ್ತೀನಿ. ಈಟಿಂಗ್ ING ಅಂತ ಬರುವಾಗಲ್ಲ, ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟೆನ್ಸ್, ಈಗ ನಡೀತಾ ಇರುವ ವಿಷಯ. ಸೊ ಈ ಪದ ಬೀಯಿಂಗ್ ಸ್ಯಾಂಕ್ಟಿಫೈಡ್, ಇಲ್ಲಿ ಫಾರ್ ಬೈ ಒನ್ ಆಫರಿಂಗ್ ಯು ಆರ್ ಪರ್ಫೆಕ್ಟೆಡ್, ನೀನು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಹೂ ಇಸ್ ಬೀಯಿಂಗ್ ಸ್ಯಾಂಕ್ಟಿಫೈಡ್, ಇದು ಪರ್ಫೆಕ್ಟ್ ಯಾರು, ಬೀಯಿಂಗ್ ಸ್ಯಾಂಕ್ಟಿಫೈಡ್ ಯಾರು ಅಂತ ಹೇಳಿದ್ರೆ, ಬೀಯಿಂಗ್ ಪರ್ಫೆಕ್ಟೆಡ್ ಇಸ್ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಅವರ ಆತ್ಮದ ಮಂಡಲದಲ್ಲಿ ಮಾಡಿ ಮುಗಿಸಿರುವ ಕಾರ್ಯ. ಬೀಯಿಂಗ್ ಸ್ಯಾಂಕ್ಟಿಫೈಡ್ ಅನ್ನೋದು ಇದು ದ ಸೋಲ್ ರೆಲಮ್, ಪ್ರಾಣದ ಮಂಡಲ. ನೀವು ಆತ್ಮದಲ್ಲಿ ಪರ್ಫೆಕ್ಟ್ ಆಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳುವಾಗ, ರಕ್ಷಣೆ ಹೊಂದುವಾಗ, ಪುನರ್ತನವನ್ನು ಹೊಂದುವಾಗ ನಿಮ್ಮ ಆತ್ಮ ಪರ್ಫೆಕ್ಟ್ ಆಗಿರುವ ವಿಷಯ. ನಿಮ್ಮ ಆತ್ಮದಲ್ಲಿ ಪರ್ಫೆಕ್ಟ್ ಆಗಿರುವುದನ್ನ ಈ ಭೂಮಿಯಲ್ಲಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಈ ಲೋಕದ ಕಾರ್ಯಗಳನ್ನು ನೋಡ್ತಾ ಇದೆಯಾ, ಇಲ್ಲ ಆತ್ಮದಲ್ಲಿರುವ ಸತ್ಯವನ್ನು ನೋಡ್ತಾ ಇದೆಯಾ? ಅದು ಬೀಯಿಂಗ್ ಸ್ಯಾಂಕ್ಟಿಫೈಡ್. ಅಂದ್ರೆ ಇವತ್ತು ಇಂಥ ಸತ್ಯ ಯಾಕೆ ಬೇಕು ಅಂತ ಹೇಳುವಾಗ, ಈ ಸತ್ಯದ ಮೂಲಕನೇ ನೀವು you are being sanctified. You are being sanctified through this truth. ಇಂಥ ಸತ್ಯವನ್ನು ಕೇಳ್ತಾ 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 ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಈಗ ಮಾನಸಾಂತರ ಆಗ್ತಾ ಇದೆ. ಏನಂತ? ನಾನು ಲೋಕದಲ್ಲಿರುವ ಕಾರ್ಯಗಳನ್ನು, ಪರಿಸ್ಥಿತಿಗಳನ್ನು, ಸಮಸ್ಯೆಗಳನ್ನು, ಅದು ನಿಜ ಅಲ್ಲ, ಅದು ಸತ್ಯ ಅಲ್ಲ, ಅದನ್ನ ನೋಡೋ ತನಕ ನನ್ನ ಲೋಕದ ನನಗೆ ಅದು ಆಧಾರವಾಗಿದೆ. ಆದರೆ ನಾನು ದೇವರ ಸತ್ಯವನ್ನು ನೋಡುವಾಗ, ಅದನ್ನು ಒಪ್ಪಿಕೊಳ್ಳುವಾಗ, ಅದನ್ನು ಸ್ವೀಕಾರ ಮಾಡುವಾಗ, ಅದರ ಜೊತೆ ಒಂದಾಗುವಾಗ
ಆ ಸತ್ಯದ ಕಾರ್ಯಗಳ ಆ ಭಾವನೆಯನ್ನು, ಆ ಸತ್ಯವನ್ನು ವ್ಯಕ್ತಪಡಿಸುವಾಗ ಆ ಸತ್ಯದ ಕಾರ್ಯ ನನ್ನ ಶರೀರದಲ್ಲಿ ಮಾಂಸವಾಗುವುದು. ಸೊ ಹಾಗಾದ್ರೆ ಇವತ್ತು ಇದಕ್ಕೆ ಯಾಕೆ ವಿಶ್ವಾಸಿಗಳು ಇವತ್ತು ನೀವು ಪಾಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಆತ್ಮ ಪರ್ಫೆಕ್ಟ್ ಆಗಿದೆ, ಸ್ಪಿರಿಟ್ ಪರ್ಫೆಕ್ಟ್ ಆಗಿದೆ ಯೇಸು ಕ್ರಿಸ್ತನಲ್ಲಿ. ಪರ್ಫೆಕ್ಟ್ ಆಗಿರುವುದನ್ನ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಅದರ ಜೊತೆ ಒಂದಾಗಿರುವಾಗ ಮಾತ್ರನೇ ಆ ಕಾರ್ಯವನ್ನು ವ್ಯಕ್ತಪಡಿಸಕ್ ಸಾಧ್ಯ. ಹಾಗಾದ್ರೆ ಏನರ್ಥ? ಯಾವಾಗ ಆತ್ಮದ ಜೊತೆ ನೀವು ಒಂದಾಗಿದ್ದೀರೋ ಆವಾಗಲೇ ಪವಿತ್ರಾತ್ಮನು ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯದ ಮೂಲಕ ಸಮಾಧಾನವನ್ನು ಕೊಟ್ಟು ಆ ಸಮಾಧಾನದ ಫಲವಾಗಿ ನೀವು ದೇವರ ಕಾರ್ಯಗಳನ್ನು ಪ್ರಕಟಪಡಿಸುವ ರೀತಿಯಲ್ಲಿ ನಡೀತೀರಾ. ಅದನ್ನ ಸಮಾಧಾನದ ಇರುವಾಗ, ಶಾಂತಿಯಿಂದ ಇರುವಾಗ, ಪ್ರೀತಿಯನ್ನು ವ್ಯಕ್ತಪಡಿಸುವಾಗ, ಹಂಗಂದ್ರೆ ಏನರ್ಥ? ನೀವು ದೇವರ ಆತ್ಮದ ಜೊತೆ ಒಂದಾಗಿದ್ದೀರಾ ಅಂತ ತೋರಿಸ್ತಾ ಇದ್ದೀರಾ. ಆ ರೀತಿ ಇರುವಾಗ ಮಾತ್ರನೇ ಶರೀರದಲ್ಲಿ ದೇವರಿಗೆ ವಿರುದ್ಧವಾದ ಅಲ್ಲ, ದೇವರಿಗೆ ಉದ್ದೇಶದ ಪ್ರಕಾರ ಎಲ್ಲ ಕಾರ್ಯಗಳ ಕ್ರಮವಾಗಿ ಸರಿಯಾಗಿ ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ನಿಮ್ಮ ಶರೀರದಲ್ಲಿ ಕಾರ್ಯಗಳು ಕಾಣಿಸ್ಕೊಳ್ಳುತ್ತೆ. ಯಾವಾಗ ನಿಮ್ಮ ಪ್ರಾಣ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ದೇವರ ಆತ್ಮದಲ್ಲಿ ನೀವು ಯಾರಾಗಿದ್ದೀರೋ ಅದರ ಜೊತೆ ಒಂದಾಗಿಲ್ಲದೆ ಇರುವಾಗ ನಿಮ್ಮ ಭೂಮಿಯಲ್ಲಿರುವ ಕಾರ್ಯಗಳ, ಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ನೋಡಿ ನೀವು ನಂಬಿದ್ದೀರಾ, ಅದರ ಜೊತೆ ಹೊಂದಿಕೊಂಡಿದ್ದೀರಾ, ಅದರಂತೆ ಅದನ್ನೇ ನಾವು ಒಪ್ಕೊಳ್ತಾ ಇದ್ದೀರಾ. ಅದರ ಪ್ರಕಾರನೇ ನಿಮ್ಮ ದೃಷ್ಟಿ, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಇರೋದ್ರಿಂದ ಅದರ ಫಲವನ್ನೇ ಶರೀರದಲ್ಲಿ ಅನುಭವಿಸ್ತಾ ಇದ್ದೀರಾ. ಸೊ ಇದೇ ಮಾತು ಇನ್ನೊಂದು ಇದು ಕಾಂಟ್ರಾಸ್ಟಿಂಗ್ ಆಗಿ ಯೋಹಾನ 15:5 ನೋಡೋದಾದ್ರೆ, ನಾನು ದ್ರಾಕ್ಷಿಯ ಬಳಿ, ನೀವು ಕೊಂಬೆಗಳು, ನನ್ನಲ್ಲಿ ಅಂಟ್ಕೊಂಡಿದ್ರೆ ಮಾತ್ರ ನೀವು ಹೆಚ್ಚಾದ ಫಲವನ್ನು ಕೊಡಕ್ಕೆ ಸಾಧ್ಯ, ನನ್ನನ್ನು ಬಿಟ್ಟು ನಿಮ್ಮಿಂದ ಏನೇನು ಮಾಡಲಾರ್ರಿ. ಅಂದ್ರೆ ಏನು ಅರ್ಥ? ನೀವು ಗಲೇಷಿಯನ್ಸ್ 5:17 ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆದ ಸ್ಕ್ರಿಪ್ಚರ್. ನೀವು ಅಲ್ಲಿ ದೇವರ ಜೊತೆ ಒಂದಾಗಿಲ್ಲ ಅಂದ್ರೆ ನೀವು ಬರೀ ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನೇ ನೋಡೋದು. ಇಲ್ಲಿ ದೇವರ ಜೊತೆ ಒಂದಾಗಿದ್ರೆ ನೀವು ಅದರ ಫಲಗಳನ್ನು ಅನುಭವಿಸುವಿರಿ. ಹಲ್ಲೆಲೂಯಾ. ಸೊ ಈಗ ಐ ಕಮ್ ಟು ದ ಮೇನ್ ಪಾಯಿಂಟ್. ಇಷ್ಟೊತ್ತು ನಾನು ಏನು ವಿವರಿಸಿದೆ ಅಂದರೆ, ಪಾಪ ಅಂದರೆ ಏನು? 2 ಸ್ಕ್ರಿಪ್ಚರ್ ಕೊಟ್ಟೆ. ಒಂದು ಕಡೆ ಪಾಪ ಮಾಡಿದ್ರೆ, ಪಾಪ ಇಲ್ಲ ಅಂತ ಹೇಳಿದ್ರೆ ನೀನು ಮೋಸ ಮಾಡ್ಕೊತಾ ಇದೆಯಾ. ಇನ್ನೊಂದು ಕಡೆ ದೇವರಿಂದ ಹುಟ್ಟಿದ್ರೆ ನೀನು ಪಾಪ ಮಾಡಲ್ಲ. ಇದೆರಡಕ್ಕೂ ಏನು ವ್ಯತ್ಯಾಸ ಸತ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಇವತ್ತು ವಿಶ್ವಾಸಿಯಾಗಿ ಇಂಥ ಸತ್ಯದಲ್ಲಿ ನಡೆದ್ರು ನಾನು ಅವಾಗವಾಗ ಜಾರಿ ಬಿದ್ದು ಪಾಪವನ್ನು ಮಾಡ್ತಾ ಇದ್ದೀನಿ. ಆದರೆ ಪಾಪ ದೇವರಿಂದ ನಿಜವಾಗ್ಲೂ ಹುಟ್ಟಿದ್ರೆ, ಅಯ್ಯೋ ನಮ್ಮ ಪಾಪ ಮಾಡಿಬಿಟ್ಟೆ ಅನ್ನೋ ಒಂದು ಚುಚ್ಚುವ ಕಾರ್ಯ ಇರೋದು. ಅದರಿಂದ ಅದೇ ಒಂದು ಎವಿಡೆನ್ಸ್ ನೀವು ದೇವರು ನಿಮ್ಮಲ್ಲಿ ಇದ್ದಾರೆ ಅಂತ ಹೇಳಿ ಅವಾಗ ಬಯಕೆಯಿಂದ ದೇವರೇ ನನ್ನ ರಕ್ಷಿಸು ಅಂತ ಹೇಳುವಾಗ ನಿಮ್ಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಈಗ ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ, ಅಪ್ಪ ನನ್ನ ಆತ್ಮದಿಂದ ಪುನಃ ನಾನು ಮತ್ತೆ ಹುಟ್ಟಬೇಕಪ್ಪ, ನಿನ್ನ ಬೀಜ ನನ್ನಲ್ಲಿ ಇರಬೇಕು. ಇದು ನೀನು ಮಾಡುವ ಕಾರ್ಯ, ನನ್ನ ಬಲದಿಂದ ಮಾಡುವ ಕಾರ್ಯ ಅಲ್ಲ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿಯಲ್ಲಿ ಇರೋ ತನಕ ಪಾಪದ ಲೋಕದಲ್ಲಿ ಪಾಪದ ಇನ್ಫ್ಲೂಯೆನ್ಸ್ ಅಲ್ಲೇ ಇದ್ದೀರಾ. ಪಾಪದ ಕಾರ್ಯಗಳ ಸುತ್ತಮುತ್ತ, ಹಂಗಂದ್ರೆ 24 ಗಂಟೆಯಲ್ಲಿ ನೀವು ಪ್ರಾರ್ಥನೆ ಮಾಡೋದು 1 hour, ಬೈಬಲ್ ಓದೋದು 1 hour, ಇಲ್ಲ ಸಂಡೇ ಚರ್ಚಿಗೆ ಬರೋದು ಒಂದು 2 hour. ಅದನ್ನ ಬಿಟ್ಟು ಬಾಕಿ ಟೈಮೆಲ್ಲ ಏನು ಮಾಡ್ತಾ ಇದ್ದೀರಾ ಅಂದ್ರೆ ಪಾಪದ ಲೋಕದಲ್ಲಿ, ಪಾಪದ ಜನರ ಜೊತೆ, ಪಾಪದ ಕಾರ್ಯಗಳಲ್ಲೇ ನಮ್ಮ ಒಂದು ನಡವಳಿಕೆ ಇದೆ. ಸೊ ಅದರಿಂದ ಅಲ್ಲಿ ನಿಮ್ಮನ್ನು ರಕ್ಷಿಸಿ, ಅಲ್ಲಿ ಒಂದು ಪಾಪವಿಲ್ಲದೆ ಕ್ರಮವಾಗಿ ಸರಿಯಾಗಿ ನೀವು ಎಷ್ಟರ ಮಟ್ಟಿಗೆ ಸತ್ಯದಲ್ಲಿ ಮೆಚೂರ್ ಆಗಿದ್ದೀರೋ ಆ ಸತ್ಯದ ಆತ್ಮ ನಿಮ್ಮನ್ನು ಅದರಿಂದ ತಪ್ಪಿಸಿ ನಡೆಸಿದ್ರೆ ಮಾತ್ರನೇ ನೀವು ಪಾಪ ಇಲ್ಲದೆ ಇರೋಕ್ಕೆ ಸಾಧ್ಯ. ಹೊರತು ನೀವು ನಿಮ್ಮ ಬಲದಿಂದ ನಾನು ತಪ್ಪು ಮಾಡಲ್ಲ, ಪಾಪ ಮಾಡಲ್ಲ ಅಂತ ಮಾಡದೆ ಇರೋಕ್ಕೆ ಸಾಧ್ಯವಿಲ್ಲ. ಅದೇ ಇದರ ಅರ್ಥ. ಸೊ ಅದರಿಂದ ಈಗ ನೀವು ಯಾರು ಅಂತ ಹೇಳ್ತೀನಿ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ನೀವು ಪಾಪಿ ಅಲ್ಲ. ಪಾಪದಲ್ಲಿ ಇದ್ದು ನೀತಿವಂತರಾಗಿ ಇರುವುದಕ್ಕೆ ಪ್ರಯತ್ನ ಪಡುವರಲ್ಲ. ನೀವೇಂತವರಾಗಿದ್ದೀರಾ ಅಂದ್ರೆ ನೀತಿವಂತರಾಗಿ ಇದ್ದು, ಆದರೆ ಮೈಂಡಲ್ಲಿ ನೋಡೋದ್ರಲ್ಲಿ, ದೃಷ್ಟಿಯಲ್ಲೆಲ್ಲ ಇನ್ನು ಪಾಪಿಯಾಗೇ ಇದ್ದೀನಿ ಅಂತ ಅನಿಸಿಕೆ, ಆ ರೀತಿ ಇದ್ದೀರಾ ಎಂಬುವ ಭಾವನೆಯಲ್ಲೇ ಜೀವಿಸ್ತಾ ಇದ್ದಾರೆ. ಅದೇ ನಿಜ. ಮತ್ತೆ ಹೇಳ್ತೀನಿ, ಇವತ್ತು ನೀವು ಪಾಪ ಮಾಡ್ತಾ ಇರೋದ ಕಾರಣ ಏನಂದ್ರೆ, ನೀವೇನೋ ಪಾಪಿಯಾಗಿದ್ದು ನೀತಿವಂತರ ಆಗಕ್ಕೆ ಪ್ರಯತ್ನ ಪಡೋರಲ್ಲ. ನೀವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ನೀತಿವಂತರಾಗಿ ಇದ್ದು, ನಿಮ್ಮ ಯೋಚನೆಗಳ ಮೂಲಕ, ನಿಮ್ಮ ದೃಷ್ಟಿಯ ಮೂಲಕ, ನಿಮ್ಮ ಮಾತಿನ ಮೂಲಕ ನಾನು ಇನ್ನೂ ಪಾಪಿಯಾಗೇ ಇದ್ದೀನೋ ಅನ್ನುವ ಆ ಒಂದು ಅನಿಸಿಕೆ, ಒಂದು ಥಾಟಲ್ಲಿ ನೀವು ಇದ್ದೀರಾ. ಅದಕ್ಕೆ ಪಾಪ ಮಾಡ್ತಾ ಇದ್ದೀರಾ.
ಸೊ ಅದರಿಂದ ಇವತ್ತು ಈಗ ಐ ಆಮ್ ಕಮಿಂಗ್ ಟು ದ ಕ್ಲೈಮ್ಯಾಕ್ಸ್. ಹೌ ಡು ಐ ಓವರ್ಕಮ್ ದಿಸ್? ಹೇಗೆ ಓವರ್ಕಮ್ ಮಾಡೋದು? ಈಗ ನಾನು ಈಗ ಒಂದು 6 ಪಾಯಿಂಟ್ ಹೇಳ್ತೀನಿ, ತುಂಬ ಗಮನದಿಂದ ಕೇಳಿ. ಇದೇ ಕೀ ಪ್ರಿನ್ಸಿಪಲ್. ಫಸ್ಟ್ ಥಿಂಗ್ ಇಸ್, ಈಗ ನಾನು ಹೇಳಿದ ಒಂದು ಕಾರ್ಯ, ನೀವು ಜೆನ್ಯೂನ್ ಆಗಿ ದೇವರ ಆತ್ಮದಿಂದ ಹುಟ್ಟಿರುವುದಾದರೆ ನೀವು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಗುರುತಿಸಿಕೊಳ್ಳಿ. ನೀವು ಮಾಡುವ ತಪ್ಪಾಗಲಿ, ನೀವು ಇರುವ ಪರಿಸ್ಥಿತಿ ಆಗಲಿ ಏನಿದೆಯೋ ಅದು ನಿಮ್ಮ ಗುರುತ ಅಲ್ಲ ಅಂತ ಫಸ್ಟ್ ನೀವು ಒಪ್ಪಿಕೊಳ್ಳಬೇಕು. ಸೊ ಒಂದು ತಪ್ಪೇ ಮಾಡಿಬಿಟ್ರಿ ಆದ್ರೂ ಇಲ್ಲ, ನಾನು ಯೇಸು ಕ್ರಿಸ್ತನಲ್ಲೇ ನನ್ನ ಗುರುತು ಇರೋದು, ಈ ತಪ್ಪು ಮಾಡಿಬಿಟ್ಟೆ ಅಪ್ಪ ನನಗೆ ಕ್ಷಮಿಸ್ಬಿಡು, ಇನ್ನೊಂದ್ಸರಿ ಈ ಥರ ನಡಿಬಾರ್ದು, ಇದನ್ನ ಮಾಡೋದಕ್ಕೆ ಇನ್ನೊಂದ್ಸರಿ ಈ ಥರ ಒಂದು ಅವಕಾಶ ಬರಬಾರ್ದು, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇರಕೂಡ್ದು ಅಂತ ಬಯಕೆಯಿಂದ ನಂಬಿಕೆಯಿಂದ ನೀವು ಹೇಳೋದಾದ್ರೆ ಇನ್ನೊಂದು ಸರಿ ಆ ಒಂದು ಪಾಪದ ಪರಿಸ್ಥಿತಿಯಲ್ಲಿ ನೀವು ಇರೋದಿಲ್ಲ. ಸೊ ದ ಫಸ್ಟ್ ಥಿಂಗ್ ಇಸ್, ನೀವೇನು ಮಾಡ್ತಾ ಇದ್ದೀರೋ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ, ಯಾವ ಒಂದು ಕೆಟ್ಟ ಅಭ್ಯಾಸದಲ್ಲಿ ಅಲ್ಲಿಂದ ಬಿಡುಗಡೆ ಆಗಕ್ಕಿದ್ದೀರೋ ಅದೆಲ್ಲ ನಿಮ್ಮ ಗುರುತು ಯೇಸು ಕ್ರಿಸ್ತನಲ್ಲಿ. ಮೈ ಐಡೆಂಟಿಟಿ ಇಸ್ ಇನ್ ಜೀಸಸ್ ಕ್ರೈಸ್ಟ್. ಯಾಕಂದ್ರೆ ಆತನೇ ನನ್ನ ರಕ್ಷಕ ಅಂತ ನಾನು ಯಾವಾಗ ಸ್ವೀಕಾರ ಮಾಡಿ ದೇವರ ಆತ್ಮದಿಂದ ಹುಟ್ಟಿದೀನೋ ಅದೇ ನನ್ನ ಗುರುತು ಅಂತ ದೃಢವಾಗಿರೋದು. ಯಾಕಂದ್ರೆ ನಿಮ್ಮ ಗುರುತು ಅಲ್ಲೇ ನಿಮಗೆ ಸಂಶಯ ಇದ್ರೆ ನೆಕ್ಸ್ಟ್ ನಾನು ಹೇಳುವ 6 ಕಾರ್ಯಗಳು ಏನೇನಕ್ಕೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಮನುಷ್ಯನು ಅವನ ಬಲದಿಂದ ಜ್ಞಾನದಿಂದ ಏನೇನೋ ಮಾಡುವಂತೆ ದೇವರು ಅವನ್ನ ಸೃಷ್ಟಿಸಲಿಲ್ಲ. ಅದರಿಂದ ನೀವು ಪಡುವ, ಸೊ ಇಫ್ ಯುವರ್ ಐಡೆಂಟಿಟಿ ಈಸ್ ನಾಟ್ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನನ್ನ ಗುರುತು ಇಲ್ಲ ಅಂದ್ರೆ ನೀವು ಯೇಸುಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲೇ ನನ್ನ ಗುರುತು ಅಂದ್ರೆ ಏನರ್ಥ? ಇನಿ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾ ಇರೋದು. ನನಗೆ ಬರುವ ಆಲೋಚನೆ ನಂದಲ್ಲ, ಅದು ಕ್ರಿಸ್ತನ ಆಲೋಚನೆ. ನನ್ನ ಬಾಯಲ್ಲಿ ಬರುವ ಮಾತು ನಂದಲ್ಲ, ಅದು ಯೇಸು ಕ್ರಿಸ್ತನ ಮಾತು. ನಾನು ನಡೆಸಿ ಒಂದು ಕಾರ್ಯವನ್ನು ಮಾಡೋದಾದ್ರೆ ನಾನಲ್ಲ, ನನ್ನ ಮೂಲಕ ಯೇಸುವೇ ಮಾಡಿದ್ದು ಎಂಬುವ ನಿಶ್ಚಯ, ಒಂದು ನಂಬಿಕೆ ಅದು ಇರಬೇಕು. ಆ ಒಂದು ಗುರುತಿನಿಂದ ಸೆಕೆಂಡ್ ಪಾಯಿಂಟ್, ಎರಡನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಬಾಯಿ ಬಿಟ್ಟು ಈ ಮಾತುಗಳನ್ನ ಹೇಳಿ, ನೀವು ಜಾರಿ ಬಿದ್ದು ಒಂದು ಪಾಪವನ್ನು, ಒಂದು ತಪ್ಪು, ಒಂದು ಕೆಟ್ಟ ಅಭ್ಯಾಸದಲ್ಲಿ ಇದ್ರೂ, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ನನ್ನ ಅಭ್ಯಾಸಕ್ಕಿಂತ ಬಲವಾಗಿದೆ, ಲೋಕದಲ್ಲಿ ಇರುವನಿಗಿಂತಲೂ ನನ್ನೊಳಗಡೆ ಇರೋರು ದೊಡ್ಡವರು. ಸೊ ಹಾಗಾದ್ರೆ ನೀವು ಫಸ್ಟ್ ನಿಮ್ಮ ಗುರುತು ಏನಂತ ಒಪ್ಪಿಕೊಳ್ಳೋದು. ಸೆಕೆಂಡ್, ಆ ಗುರುತಿನ ಪ್ರಜ್ಞೆಯಲ್ಲೇ ನಿಮ್ಮ ದೃಷ್ಟಿ, ನಿಮ್ಮ ಮಾತು, ನಿಮ್ಮ ಕ್ರಿಯೆ ಇರೋದು. ರೆಕಗ್ನೈಸ್ ಯೋರ್ ನೇಚರ್. ನೀವು ನಿಮ್ಮ ಸ್ವಭಾವ, ಪಾಪಕ್ಕೆ ಮುಂಚೆ ಯೇಸುವನ್ನು ಸ್ವೀಕಾರ ಮಾಡಕ್ಕೆ ಮುಂಚೆ ಪಾಪವೇ ನನ್ನ ಯಜಮಾನನಾಗಿತ್ತು, ಈಗ ಯೇಸುವೇ ನನ್ನ ಯಜಮಾನ. ಸೊ ಹಾಗಾದ್ರೆ ರೆಕಗ್ನೈಸಿಂಗ್ ದಟ್ ನ್ಯೂ ನೇಚರ್. ನಾನು ಯಾವಾಗಲೂ ಅದಕ್ಕೆ ನಾನು ಮಾರ್ನಿಂಗ್ ಪ್ರೇಯರಲ್ಲಿ ಇರೋ ಜಾಯ್ನ್ ಆಗೋರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಎದ್ದಿದ್ದ ಕೂಡಲೇ ನಾವು ಒಂದಿಷ್ಟು ವಾಕ್ಯಗಳನ್ನ ಡಿಕ್ಲೇರ್ ಮಾಡ್ತೀವಿ. ಏನಂತ? ನಾವು ಈ ಲೋಕಕ್ಕೆ ಸೇರಿದವರಲ್ಲ, ಯಾರ್ಯಾರೆಲ್ಲ ಕ್ರಿಸ್ತನಿಗೆ ಸೇರಿದಾರೋ ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಅವ್ರ ಹಳೆದೆಲ್ಲ ಹೋಯ್ತು, ಎಲ್ಲ ನೂತನವಾಗಿದೆ. ಈಗ ನಾವು ಈ ಲೋಕಕ್ಕೆ ಸೇರಿದವರಲ್ಲ, ನಾವು ಪರಲೋಕದ ಪ್ರಜೆಗಳು. ನಾವು ಯೇಸು ಕ್ರಿಸ್ತನ ಜೊತೆ ಬಲಗೈಯಲ್ಲಿ ಉನ್ನತದಲ್ಲಿ ಕೂತಿರುವವರು, ಯೇಸು ಕ್ರಿಸ್ತನ ರಾಯಭಾರಿಯಾಗಿದ್ದೀವಿ. ನಾವು ವಿ ಆರ್ ಅ ರಾಯಲ್ ಪ್ರೀಸ್ಟ್ಹುಡ್, ಅ ಹೋಲಿ ನೇಷನ್, ಅ ಚೋಸನ್ ಜನರೇಷನ್, ಪರಲೋಕದ ಪ್ರಜೆ. ಇಂಥ ಒಂದು ಅರಿಕೆಯೆಲ್ಲ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಗುರುತನ್ನು, ಈ ಕಾನ್ಷಿಯಸ್ನೆಸ್ ಅಲ್ಲೇ ಪ್ರತಿದಿನ ಎದ್ದೊಳ್ಬೇಕು ನಾವು. ಮೂರನೇ ಕಾರ್ಯ, ನಿಮ್ಮನ್ನು ಜಾರಿ ಒಂದು ತಪ್ಪಾದ ಪಾಪದಲ್ಲಿ ಬಿದ್ದರೂ ಅರ್ಥ ಮಾಡ್ಕೊಳ್ಳಿ, ಪಾಪ ಯಜಮಾನನಲ್ಲ, ನನ್ನ ಓನರ್ ಅಲ್ಲ, ಅದರಿಂದ ಪಾಪದಿಂದ ನನ್ನನ್ನು ಇಲ್ಲೇ ಇಟ್ಟಿರಕ್ಕೆ ಸಾಧ್ಯವಿಲ್ಲ. ಇದರಿಂದ ನನಗೆ ಬಿಡುಗಡೆ ಇದೆ, ನನ್ನ ಯಜಮಾನ ಯೇಸುವೆ. ಅದರಿಂದ ನನ್ನನ್ನು ಕ್ಷಮಿಸಿ ನನ್ನನ್ನು ಮತ್ತೆ ಉನ್ನತದಲ್ಲಿ ಕೂರಿಸಿ ದೇವರ ಬಳಿಯಲ್ಲಿ ಒಂದಾಗಿರುವಂತೆ ದೇವರು ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಮೂರನೇ ಕಾರ್ಯ, ನೀವು ಯಾವುದಕ್ಕೆ ಜಾರಿ ಬೀಳ್ತಾ ಇದ್ದೀರೋ ಅಲ್ಲಿಂದ ಹೊರಗಡೆ ಬರಬೇಕು ಎಂಬುವ ಪ್ರಜ್ಞೆ ಉಂಟಾಗೋದು. ಇದು ಯಾವುದ್ರ ಮೂಲಕ ಅಂದರೆ ನೀವು ಕೇಳುವ ಸತ್ಯದ ಮೂಲಕ ಮಾತ್ರನೇ. ಇದೆಲ್ಲ ನನ್ನ ಆಳ್ವಿಕೆ ಮಾಡೋದು, ಇದು ನನ್ನ ಆಶೀರ್ವಾದವನ್ನು ತಡೆ ಮಾಡೋದು, ಇದು ನನಗೂ ದೇವ್ರಿಗೆ ಸಪ್ರೇಟ್ ಮಾಡುವ ಕಾರ್ಯ. ದೇವರು ಡಿಸೈನ್ ಮಾಡಿರೋದೇ ದೇವರಲ್ಲಿ ಇರುವಂತೆ. ಅದರಿಂದ ಆ ಒಂದು ಪ್ರಜ್ಞೆ ನಿಮಗೆ ಬರುವಾಗ ನೀವು ಅದರಿಂದ ಹೊರಗಡೆ ಬರುವವರಾಗಿರ್ತೀರ. 4ನೇದು, ಯಾವಾಗ ಹೊರಗಡೆ ಬರಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರೋ ಅವಾಗ ಪವಿತ್ರ ಆತ್ಮನು ನಿಮ್ಮನ್ನು ಹೊರಗಡೆ ತರ್ತಾರೆ. ಹಾಗಾದ್ರೆ ಏನು ಅರ್ಥ ಗೊತ್ತಾ? ಇದಕ್ಕೆ
ಪ್ರೀತಿಯ ಒಂದು ಸ್ವಭಾವ ಏನು ಗೊತ್ತಾ, ಫೋರ್ಸ್ಫುಲ್ ಆಗಿ ಅಲ್ಲ. ಒಬ್ರು ಐ ಲವ್ ಯು ಅಂದರೆ ಇನ್ನೊಬ್ರು ಐ ಲವ್ ಯು ಟು ಅಂತ ಹೇಳೋರು ಅವರು ಮನಪೂರ್ವಕವಾಗಿ ಅಂಗೀಕರಿಸ್ಕೊಂಡು ದೇ ಹ್ಯಾವ್ ಟು ಮೀನ್ ವಾಟ್ ದೇ ಸೇ. ಅವ್ರು ಹೇಳೋದ್ರು ಹೌದು ನಾನು ನಿಜವಾಗ್ಲೂ ನೀನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಏನಂದರೆ, ಒಬ್ಬರು ಐ ಲವ್ ಯು ಅಂದರೆ ನೀನು ಕಡ್ಡಾಯವಾಗಿ ನೀನು ಹೇಳಲೇಬೇಕು ಅಂತ ಹೇಳಿದ್ರೆ ಅದು ನಿಜವಾದ ಪ್ರೀತಿ ಅಲ್ಲ, ಆದರೆ ನೀನು ಮನಸಾರೆ ಒಪ್ಪಿಕೊಂಡು ಹೇಳುವುದು ಪ್ರೀತಿ. ಸೊ ಅದೇ ಥರ ಇಲ್ಲಿ 4ನೇ ಸ್ಟೆಪ್ ಏನಂತ ಹೇಳಿದ್ರೆ, ಫಸ್ಟ್ 3 ಸ್ಟೆಪ್ಪು ಯೇಸುವಿನಲ್ಲೇ ನನ್ನ ಗುರುತು, ನನ್ನ ಸ್ವಭಾವ ಈ ಹೊಸ ಸ್ವಭಾವ ಅಂದರೆ ನಾನು ಕ್ರಿಸ್ತನಲ್ಲಿ ಇರುವುದೇ ನನ್ನ ಸ್ವಭಾವ. 3ನೇದು ಇದು ನನ್ನ ಪಾಪದಲ್ಲಿ ಇರುವುದು ನನಗೆ ಇಷ್ಟ ಇಲ್ಲ, ನಾನು ಹೊರಗಡೆ ಬರಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸುವಾಗ ಈಗ ದೇವರ ಪ್ರೀತಿ ನಿಮ್ಮಲ್ಲಿ ಪ್ರಕಟವಾಗುತ್ತೆ. ದೇವರ ಪ್ರೀತಿಯ ಫಲವು ಏನಂದ್ರೆ, ಪವಿತ್ರಾತ್ಮನೇ ನಿಮ್ಮನ್ನು ಅಲ್ಲಿಂದ ತಟ್ಟಿ ಎಬ್ಬರಿಸಿ ನಿಮ್ಮನ್ನು ರಕ್ಷಿಸುತ್ತಾನೆ. ಸೊ ಹಾಗಾದ್ರೆ ಆ ಪಾಪದಲ್ಲಿ ಇರದ ಹಾಗೆ, ಆ ಪಾಪ ಮತ್ತೆ ಮಾಡದ ಹಾಗೆ ಪವಿತ್ರಾತ್ಮನೇ ನಿಮ್ಮನ್ನು ರಕ್ಷಿಸುವುದು, ಪವಿತ್ರಾತ್ಮನೇ ನಿಮ್ಮನ್ನು ಬಿಡುಗಡೆ ಮಾಡುವುದು 4ನೇದು. 5ನೇದು, ಬಿಡುಗಡೆ ಆದರೆ ಕೂಡ ಈಗ 5ನೇ ಪಾಯಿಂಟ್, ನೀವು ಬಿಡುಗಡೆ ಆದ ಮೇಲೆ ಯಾವಾಗಲೂ ಆತನಲ್ಲಿ ಇದ್ದೀನಿ ಎಂಬುವ ಒಂದು ಒನ್ನೆಸ್, ಒಂದು ಐಕ್ಯತೆ, ಒಂದು ಅನ್ಯೂನತೆ, ಆತನ ಪ್ರೀತಿ ಎಂಥದಂತ ಶರೀರದಲ್ಲಿ ವ್ಯಕ್ತಪಡಿಸ್ತಾನೇ ಇರೋದು. ಯು ನೀಡ್ ಟು ಎಕ್ಸ್ಪ್ರೆಸ್ ಹೂ ಯು ಆರ್. ಅವರ ಪ್ರೀತಿಯಿಂದ ಮಾಡಿದ ಫಲಕ್ಕೆ ಇದು ಹೆಂಗಂದ್ರೆ ಜೀವವುಳ್ಳ ಸಾಕ್ಷಿಯಾಗಿರೋದು. 5ನೇ ಪಾಯಿಂಟ್, ಬೀಯಿಂಗ್ ಅ ಟೆಸ್ಟಮನಿ. ಯಾಕಂದರೆ ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನಿಂದ ನನಗೆ ರಕ್ಷಣೆ ಆಗದೇ ಇರುವ ಪರಿಸ್ಥಿತಿಯಲ್ಲಿ, ಪಾಪದಲ್ಲಿ ಬಿದ್ದಿರುವಾಗ ನನಗೋಸ್ಕರ ಯಾವ ಒಂದು ಎದುರು ನೋಡೋಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನಗೋಸ್ಕರ ಜೀವವನ್ನು ಕೊಟ್ಟು ಮರಣ ಹೊಂದಿ ಪುನರುತ್ಥಾನದ ಮೂಲಕ ನನ್ನ ಎದುರಿಸಿದ್ದಾರೆ ಎಂಬುವ ಆ ಒಂದು ಪ್ರೀತಿ, ಆ ಪ್ರೀತಿಯನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ನಾನು ಜೀವವುಳ್ಳ ಸಾಕ್ಷಿಯಾಗಿದ್ದೀನಿ. ಆತನನ್ನು ಯಾವಾಗಲೂ ಆರಾಧನೆ ಮಾಡ್ತಾ ಇರ್ತೀನಿ, ಆತನಲ್ಲಿ ಯಾವಾಗಲೂ ಒಂದಾಗಿರ್ತೀನಿ, ಆತನನ್ನು ಬಿಟ್ಟು ಇನ್ನೊಂದು ಸರಿ ನಾನು ಸಪ್ರೇಟ್ ಆಗೋಕ್ಕೂ ಬಿಡೋದಿಲ್ಲ, ಯಾವ ಪರಿಸ್ಥಿತಿನೂ ಆಗೋಕ್ಕೆ ಬಿಡೋದಿಲ್ಲ. ಇದನ್ನೇ ವಾಕ್ಯ ರೋಮನ್ಸ್ ಚಾಪ್ಟರ್ 8 ಲಾಸ್ಟ್ ಐ ಥಿಂಕ್ 29, 30, 31 ಆ ವಾಕ್ಯ ಇದೆ. ಈ ಭೂಮಿಯಲ್ಲಿ ದೇವರ ಪ್ರೀತಿಯಿಂದ ಇದು ನನ್ನನ್ನು ಸಪ್ರೇಟ್ ಮಾಡೋಕ್ಕಾಗುತ್ತಾ? ಮನುಷ್ಯ ಸಪ್ರೇಟ್ ಮಾಡೋಕ್ಕಾಗುತ್ತಾ? ಯಾವುದೂ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನೆಲೆಯಾಗಿ ಇರುವವನಿಗೆ ಯೇಸು ಕ್ರಿಸ್ತನೇ ಪ್ರೀತಿಯಾಗಿದ್ದು ತಂದೆ ಬಳಿಯಲ್ಲಿ ಸೇರಿಸಿ ಒಂದಾಗಿ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ಲಾಸ್ಟ್ ಕಾರ್ಯ ಏನಂತ ಹೇಳಿದ್ರೆ 6ನೇ ವಾಕ್ಯ, ನೀವು ಆತನಲ್ಲೇ ನಿಮ್ಮ ಗುರುತಿದ್ದು ಆತನ ಸ್ವಭಾವದಲ್ಲೇ ಪ್ರಜ್ಞೆಯಲ್ಲಿ ಇರುವಾಗ, ನೀವು ಪಾಪದಲ್ಲಿ ಜಾರಿ ಬಿದ್ದಾಗಲೂ ನಾನು ಹೊರಗಡೆ ಬರ್ಬೇಕು, ಅಪ್ಪ ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ನಾವು ಆತನಲ್ಲಿ ಇರಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸುವಾಗ, ಪವಿತ್ರಾತ್ಮನ ನಿಮ್ಮನ್ನು ರಕ್ಷಿಸಿ ಬಿಡುಗಡೆ ಮಾಡಿ ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ಯೇಸು ಕ್ರಿಸ್ತನ ಜೊತೆ ಐಕ್ಯತೆಯಲ್ಲಿ ನಡೆಸುವಾಗ, 6ನೇ ಕಾರ್ಯ, ನಿಮ್ಮನ್ನು ಅರಿಯದೇನೆ ದೇವರ ಮಾತಿಗೆ, ದೇವರಿಗೆ ಪ್ರಿಯವಾದ ರೀತಿಯಲ್ಲಿ ನೀವು ವಿಧೇಯತೆಯಿಂದ ನಡೆಯುವರಾಗೇ ಇರ್ತೀರಾ. ಹಂಗಾದ್ರೆ ಏನರ್ಥ ಅಂದರೆ, ಯಾವ ರೀತಿ ಆದಮನು ಪಾಪ ಮಾಡೋಕ್ಕೆ ಮುಂಚೆ ಅವನ ಸ್ವಭಾವನೇ ದೇವರಿಗೆ ವಿಧೇಯತೆಯಲ್ಲಿ ನಡೆಯುವ ಹಾಗೆ ಇತ್ತು. ಅವನು ಕಷ್ಟಪಟ್ಟು ವಿಧೇಯರಾಗಿಲ್ಲ, ಅವನ ಸ್ವಭಾವವೇ ವಿಧೇಯರಾಗುವಾಯಿತು. ಅದೇ ರೀತಿ ಹಾಗೆ 6ನೇ ಪಾಯಿಂಟ್, ನೀವು 5 ಪಾಯಿಂಟ್ ಕ್ರಮವಾಗಿ ಇದ್ದು ಆತನಲ್ಲಿ ಒಂದೊಂದು ದಿನನೂ ಆತನನ್ನು ಅನುಭವಿಸಿ ಅನ್ಯೋನ್ಯತೆಯಲ್ಲಿ ಇದ್ದು ಐಕ್ಯತೆಯಲ್ಲಿ ಇದ್ದು ಆತನಿಗೆ ಸಾಕ್ಷಿಯಾಗಿ ಜೀವಿಸುವಾಗ ನಿಮ್ಮ ಸ್ವಭಾವವೇ ದೇವರಿಗೆ ಪ್ರಿಯವಾಗಿ ನಡ್ಕೊಳ್ಳುವ ಸ್ವಭಾವವಾಗಿರುತ್ತೆ. ನಿಮ್ಮ ಬರುವ ಆಲೋಚನೆನೇ ಯೇಸು ಕ್ರಿಸ್ತನ ಆಲೋಚನೆಗಳಾಗಿರುತ್ತೆ. ನಿಮ್ಮ ಬಾಯಲ್ಲಿ ಬರುವ ಮಾತೇ ಯೇಸು ಕ್ರಿಸ್ತನ ಮಾತಾಗಿರುತ್ತೆ. ನಿಮ್ಮ ಶರೀರದಲ್ಲಿ ನೀವು ಪ್ರಕಟಿಸುವ ಕಾರ್ಯಗಳು ಎಲ್ಲವೂ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡುವಂಥ ಕಾರ್ಯಗಳಾಗೇ ಇರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರತಿಯೊಬ್ಬರಿಗೂ ಯೇಸುವಿನ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಈ ಒಂದು ಸತ್ಯವನ್ನು ಪದೇ ಪದೇ ಕೇಳಿ. ಡೋಂಟ್ ಗೆಟ್ ಇನ್ ಟು ಗಿಲ್ಟ್ ಕಾನ್ಷಿಯಸ್. ಇವತ್ತು ಶೈತನ ಒಂದು ಗುರಿ ಏನಂತ ಹೇಳಿದ್ರೆ, ಅವನು ಬಂದ್ಬಿಟ್ಟು ನಿಮ್ಮನ್ನು ದೇವರನ್ನ ಸಪ್ರೇಟ್ ಮಾಡಿಬಿಡ್ಬೇಕು. ನೀನು ಅದಕ್ಕೆ ಆದಿಕಾಂಡದಲ್ಲಿ ಅವಳಿಗೆ ಬಂದು ಕೇಳ್ತಾ ಇದ್ದಾನೆ, ಈ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರ ಅಂದ್ರೆ ಏನರ್ಥ? ಅಲ್ಲಿಯ ತನಕ ಅವರು ದೇವರು ಒಂದಾಗಿರೋದಕ್ಕೆ ಮೂಲವಾಗಿದ್ದಿದೆ ಜೀವವೃಕ್ಷ ಎಂಬ ಹಣ್ಣನ್ನು ತಿನ್ನೋದ್ರ ಮೂಲಕ. ಹಂಗಾದ್ರೆ ಯೇಸುವಿನ ಜೊತೆ ಒಂದಾಗಿ, ಯೇಸುವೇ ಆಹಾರವಾಗಿದ್ರು, ಯೇಸುವನ್ನು ಒಂದು ಆತನ ಜೊತೆ ಒಂದಾಗಿರುವುದ್ರ ಮೂಲಕ ದೇವರ ಬದಲಿ ಒಂದಾಗಿದ್ರು. ಆದ್ದರಿಂದ ಅವರ ದೃಷ್ಟಿ, ಅವರ ಮಾತು, ಅವರ ಕ್ರಿಯೆ, ಅವರ ಜೀವನ ಎಲ್ಲವೂ ದೇವರ ಉದ್ದೇಶದ ಪ್ರಕಾರ ಆಯಿತು. ಅಲ್ಲಿಗೆ ಬಂದು ಏನು ಮಾಡ್ತಾ ಇದ್ದಾನೆ, ದೇವರು ಈ ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರೆ ಏನರ್ಥ? ಈಗ ಇವರಿಬ್ಬರನ್ನ ಸಪ್ರೇಟ್ ಮಾಡೋಕ್ಕೆ ಇರುವ ಒಂದೇ ದಾರಿ ಏನಂತ ಹೇಳಿದ್ರೆ, ಇವನು ದೇವರಿಗೆ ಮಾತನ್ನು ಕೇಳದ ಹಾಗೆ, ದೇವರು ಇವನ ಮೂಲಕ ಕಾರ್ಯ ಮಾಡದ ಹಾಗೆ,
ತಡೆ ಮಾಡಬೇಕು. ಸೊ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ, ಶೈತಾನು ಕೂಡ ನಿಮ್ಮನ್ನು ಫೋರ್ಸ್ಫುಲ್ ಆಗಿ ಕಟ್ಟಾಯಪಡಿಸಿ, ನಿಮ್ಮನ್ನು ಒಂದು ಪ್ರೆಷರ್ ಮಾಡಿ, ಟೆರರೈಸ್ ಮಾಡಿ ನಿಮ್ಮನ್ನು ಬಂದು ಅವನು ಎದುರಿಸೋದಿಲ್ಲ. ಅವನು ಮಾಡುವುದಲ್ಲ, ನಿಮಗೆ ಎಲ್ಲವೂ ಒಳ್ಳೆಯದಾಗೆ ಕಾಣುತ್ತೆ, ನಿಮಗೆ ಎಲ್ಲವೂ ಸಮಾಧಾನವಾಗಿ ಕಾಣುತ್ತೆ, ಆದರೆ ಸಮಾಧಾನ ಅಲ್ಲ. ಒಳ್ಳೆಯದಾಗಿ ಕಾಣುತ್ತೆ, ಆದರೆ ಒಳ್ಳೆಯದಲ್ಲ. ಇಲ್ಲಿ ಕೂಡ ದೇವರ ಹಾಗೇ ಆಗ್ಬಿಡ್ತೀಯಾ ಅಂತ ಹೇಳಿನೇ ಅವನ್ನ ಅದನ್ನು ತಿನ್ನಿಸಿದ್ದು, ತಿಂದ ಮೇಲೆ ದೇವರನ್ನೇ ಕಳ್ಕೊಬೇಕಾಯಿತು. ಸೊ ಅರ್ಥ ಮಾಡ್ಕೊಳ್ಳಿ, ಇದು ನೀವು ನಿಮ್ಮ ಬಲದಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ತಿಳುವಳಿಕೆಯಿಂದ ನಡೆಯೋ ವಿಷಯ ಅಲ್ಲ. ಇದು ಕೇಳುವ ಸತ್ಯದ ಮೂಲಕ, ಆ ಸತ್ಯದ ಆತ್ಮ. ಈಗ ಕೂಡ ಹೇಳ್ತಾ ಇದ್ದೀನಿ, ಮತ್ತೆ ಇಂಥ ಸತ್ಯವನ್ನು ಕೇಳಿದ ಮೇಲೆ ನನಗೆಲ್ಲ ಅರ್ಥ ಆಯಿತು ಅದರಂತೆ ಮಾಡಕ್ಕೆ ಹೋಗಬೇಡಿ. ಸತ್ಯವು ನಿಮ್ಮಲ್ಲಿ ಆತ್ಮವಾಗಿ ನಿಮ್ಮಲ್ಲಿ ಜೀವಿಸಬೇಕು. ಆ ಸತ್ಯದ ಆತ್ಮ ನಿಮ್ಮ ಕಣ್ಣುಗಳನ್ನು ತೆರೆಯಬೇಕು. ಆ ಸತ್ಯದ ಆತ್ಮದ ಮೂಲಕ ನಿಮಗೆ ದೇವರ ಆಲೋಚನೆಗಳು ಥಾಟ್ಸ್ ಆಗಿ, ಯೋಚನೆಯಾಗಿ ಬರಬೇಕು. ಸತ್ಯದ ಆತ್ಮದ ಪ್ರೇರೇಪಣೆಯಿಂದ ಆ ಯೋಚನೆಗಳು ನಿಮ್ಮ ಬಾಯಲ್ಲಿ ಮಾತಾಗಿ ಬರಬೇಕು. ಸತ್ಯದ ಆತ್ಮದ ನಡೆಸುವಿಕೆ ಪ್ರೇರೇಪಣೆಯಿಂದ ನಿಮ್ಮ ಶರೀರ ಕಾರ್ಯಗಳನ್ನು ಮಾಡಬೇಕು. ಇವತ್ತು ಹೇಳ್ತೀನಿ ನೋಡಿ, ಉದಾಹರಣೆ ಈ ರೀತಿಯ ಯಾವಾಗ ನಡೆಯುತ್ತೆ ಅಂತ. ಈಗ ನಿಮಗೆ ಯಾವುದೋ ಒಬ್ಬರು ನಿಮಗೆ ದುಡ್ಡು ಮೋಸ ಮಾಡಿಬಿಟ್ರು. ಈಗ ಶರೀರದಲ್ಲಿ ಏನಾಗುತ್ತೆ, ಅವನಿಗೆ ಏನಾದರೂ ಒಂದು ಮಾಡಲೇಬೇಕು, ಅವನಿಗೊಂದು ಕೆಟ್ಟದಾಗಲೇಬೇಕು, ಅವನು ಹೊಡಿಬೇಕು, ಇಲ್ಲ ಪೊಲೀಸ್ ಅರೆಸ್ಟ್ ಮಾಡಬೇಕು, ಅವನಿಗೇನೋ ಹಿಂಸೆ ಕೊಡಬೇಕು, ಯಾಕಂದರೆ ನನಗೆ ಹಿಂಗೆ ಮೋಸ ಮಾಡಿಬಿಟ್ಟ, ದ್ರೋಹ ಮಾಡಿಬಿಟ್ಟ. ಆ ಭಾವನೆಯಲ್ಲಿ ನೋಡೋದಾದರೆ ನೀವು ಈ ಲೋಕದ ಒಂದು ಪ್ರಜೆಯಾಗಿದ್ದೀರಾ. ಈಗ ಈ ಶರೀರದ ಒಂದು ಕಾರ್ಯವೇ ನಿಮ್ಮನ್ನು ಯಜಮಾನನಾಗಿದ್ದಾನೆ, ಅದರಂತೆ ನಿಮ್ಮ ಕಾರ್ಯಗಳು ಸ್ವಭಾವ ಕಾಣಿಸ್ಕೊಳ್ತಾ ಇದೆ. ಈಗ ಅದೇ ಮನುಷ್ಯ ಆ ಮೋಸ ಮಾಡಿದ ವ್ಯಕ್ತಿಯನ್ನು ನೋಡಿ, ಅಪ್ಪ ಈ ಮನುಷ್ಯನನ್ನು ನಾನು ಏನು ತಪ್ಪಾಗಿ ಮಾತಾಡಲ್ಲ, ನಾನು ಆಶೀರ್ವದಿಸ್ತಾ ಇದ್ದೀನಿ, ಆದರೆ ಈ ಪರಿಸ್ಥಿತಿ ಬಗ್ಗೆ ನೀನೇನಾದರೂ ಮಾಡು ಅಂತ ಹೇಳಿ ನಿಮ್ಮ ಸಮಾಧಾನವನ್ನು ವ್ಯಕ್ತಪಡಿಸೋದಾದರೆ ಅಲ್ಲಿ ನೀವಲ್ಲ, ನಿಮ್ಮಲ್ಲಿರುವ ಕ್ರಿಸ್ತು ಅಲ್ಲಿ ಪ್ರಕಟ ಆಗ್ತಾ ಇದ್ದಾನೆ ಅಂತ ಅರ್ಥ. ಅದರಂತೆ ಈಗ ನೀವು ಒಂದೊಂದು ಕಾರ್ಯದಲ್ಲಿ ಒಬ್ಬರು ಕ್ಷಮಿಸೋಕ್ಕೆ ಆಗೋದಿಲ್ಲ, ಆದರೂ ಅಪ್ಪ ಅವ್ರನ್ನ ಮನಪೂರ್ವಕವಾಗಿ ನಾನು ಕ್ಷಮಿಸ್ತಾ ಇದ್ದೀನಿ ಅಂತ ಮಾಡಿದ್ರೆ ಅದು ನೀವಲ್ಲ, ನಿಮ್ಮಲ್ಲಿರುವ ಕ್ರಿಸ್ತನು ಅಲ್ಲಿ ಕ್ಷಮಿಸಿದ್ದು. ಇದೇ ಉದಾಹರಣೆ. ನೀವು ಎಲ್ಲಿಯ ತನಕ ದೇವರ ಸತ್ಯವನ್ನು ಕೇಳಿ ಆ ಸತ್ಯದ ಆತ್ಮ ನಿಮ್ಮಲ್ಲಿ ಪ್ರಕಟವಾಗುವಾಗ ಮಾತ್ರನೇ ಇಂಥ ಕಾರ್ಯಗಳನ್ನು ನೀವು ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ನಿಮ್ಮಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಾಂದರೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬೋದು, ಆದರೆ ಒಳಗಡೆ ಇನ್ನೂ ನೋವಿರುವುದಾದರೆ ನೀವು ನಿಜವಾಗ್ಲೂ ಕ್ಷಮಿಸಲಿಲ್ಲ, ಬರೀ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದರ ಫಲವನ್ನು ಅನುಭವಿಸ್ತಾರೆ. ಯಾರು ಮನಪೂರ್ವಕವಾಗಿ ಹೃದಯದ ಪ್ರೇರೇಪಣೆಯಿಂದ, ಅಂದರೆ ದೇವರ ಆತ್ಮದ ಪ್ರೇರೇಪಣೆಯಿಂದ ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅದು ಅವರಲ್ಲ, ಅವರಲ್ಲಿದ್ದ ಕ್ರಿಸ್ತು. ಪವಿತ್ರ ಆತ್ಮನ ಪ್ರೇರೇಪಣೆಯಿಂದ ಜೆನ್ಯೂನ್ ಆಗಿ ನಡೆದಿರುವ ಕಾರ್ಯ, ಅದರ ಫಲ ವಿಶೇಷವಾಗಿರುತ್ತೆ, ನಿರಂತರವಾಗಿರುತ್ತೆ, ನಿತ್ಯವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಈ ವೇಳೆಯಲ್ಲಿ ಈ ಸತ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ. ಇದನ್ನು ಒಂದು 2 ಸರಿ 3 ಸರಿ ಕೇಳಿ ನಿಮ್ಮ ಮನಸ್ಸು ಮಾನಸಾಂತರ ಆಗಲಿ. ತಪ್ಪು ಮಾಡಿಬಿಟ್ಟೆ ಅಂತ ಅದೇ ಒಂದು ಪಾಪದ ಭಾವನೆಯಲ್ಲಿ, ಗಿಲ್ಟ್ ಕಾನ್ಷಿಯಸ್, ತಪ್ಪು ಭಾವನೆಯಲ್ಲಿ, ತಪ್ಪಿಸ್ತತೆಯಲ್ಲಿ ಅದೇ ಯೋಚನೆ ಮಾಡಿ ಕೊರಗಬೇಡಿ. ಅದು ಆ ಥರ ಕೊರಗಿದ್ರೆ ಏನಾಗುತ್ತೆ, ದೇವರಿಂದ ದೂರ ಆಗ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಳ್ಕೊಳ್ಳಿ, ದೇವ್ರನ್ನ ಮಾತ್ರ ಕಳ್ಕೊಬೇಡಿ. ದೇವರಿಂದ ಒಂದಾಗಿರೋದು ಮಾತ್ರ ಡಿಸ್ಟೆಂಟ್ ಆಗಬೇಡಿ. ಯಾವಾಗಲೂ ನೀವು ಕೇಳುವ ಸತ್ಯ, ನೀವು ಮಾತಾಡುವ ಮಾತುಗಳು, ನಿಮ್ಮ ಶರೀರದಲ್ಲಿ ಕ್ರಿಯೆಗಳು ಎಲ್ಲವೂ ನಿಮ್ಮನ್ನು ಇನ್ನೂ ದೇವರ ಬಳಿಯಲ್ಲಿ ಒಂದಾಗುವಂತೆ, ಐಕ್ಯತೆಯಲ್ಲಿ ಇರುವಂತೆ, ದೇವರ ನಾಮ ಮಹಿಮೆಪಟ್ಟು ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸುವಂತೆ ಇರಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ಐ ವಾಂಟ್ ಟು ಬ್ಲೆಸ್ ಆನ್ಲೈನ್ ಇರುವ ಇಷ್ಟೊತ್ತು ಕೇಳ್ತಾ ಇದ್ದ ಪ್ರತಿಯೊಬ್ಬರನ್ನು ಕೂಡ ನಾನು ಆಶೀರ್ವದಿಸ್ತಾ ಇದ್ದೀನಿ. ದೇವರ ಸಮಾಧಾನ, ದೇವರ ಸತ್ಯ ನಿಮ್ಮಲ್ಲಿ ಆತ್ಮವಾಗಿ ಜೀವಿಸುವುದು, ಆ ಸತ್ಯದ ಫಲವನ್ನು ನೀವು ತೃಪ್ತಿಯಾಗಿ ಪರಿಪೂರ್ಣವಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೆನ್, ಆಮೆನ್. ಬ್ಲೆಸ್ಸಿಂಗ್ಸ್ ಬ್ರದರ್ ಹರೀಶ್, ಸಿಸ್ಟರ್ ರೇಖಾ, ಸಿಸ್ಟರ್ ಸವಿತಾ, ಸಿಸ್ಟರ್ ನಮ್ರತಾ. ಐ ಸಿ ಬ್ರದರ್ ಸಂಗು ಖಾನ್, ವೆಲ್ಕಮ್ ಬ್ರದರ್, ಗಾಡ್ ಬ್ಲೆಸ್ ಯು. ನೀವು ಹೊಸದಾಗಿ ಜಾಯ್ನ್ ಆಗಿದ್ರೆ ನೀವು ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಹಾಕಿ. ಐ ವಾಂಟ್ ಟು ಬ್ಲೆಸ್ ಯು. ಸಿಸ್ಟರ್ ಮಂಜುಳಾ, ಬ್ರದರ್ ಶ್ರೀಕಾಂತ್, ವೆಂಕಟೇಶ್, ಗಾಡ್ ಬ್ಲೆಸ್ ಯು. ಸಿಸ್ಟರ್ ಸುಪ್ರಿಯಾ, ಶಿಲ್ಪಾ, ಗಾಡ್ ಬ್ಲೆಸ್ ಯು. ಬ್ಲೆಸ್ಸಿಂಗ್ಸ್, ಭಾಳ ಸಂತೋಷ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್. ಬ್ಲೆಸ್ಸಿಂಗ್ಸ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಖಂಡಿತವಾಗ್ಲೂ ಇವತ್ತು ದೇವರು ನಿಮ್ಮನ್ನು ಮುಟ್ಟಿದೆ.
ದೇವರ ಮಹಿಮೆಯನ್ನು ಬಲವಾಗಿ ಆ ವಾಕ್ಯದ ಫಲವನ್ನು ಅನುಭವಿಸುವಿರಿ. ಬ್ಲೆಸ್ ಯು ಆಕಾಶ್. ಬ್ಲೆಸ್ಸಿಂಗ್ಸ್. Blessings to you all. Blessings, Brother Barmo. Sister Namrata, God bless you. Blessings, blessings, God bless you. Blessings, Brother Jibesh, God bless you. ದೇವರ ನಿಮ್ಮನ್ನು ಆತ್ಮದಲ್ಲಿ ಇನ್ನೂ ಬಲಪಡಿಸಿ ದೇವರ ಮಹಿಮೆ ಇನ್ನೂ ಬಲವಾಗಿ ಪ್ರಕಟವಾಗಲಿ. ಐ ಬ್ಲೆಸ್ ಯು. ಈಗ ಕೂಡ ಆನ್ಲೈನಲ್ಲಿ ನೋಡ್ತಾ ಇರುವ ಯಾರಿಗಾದ್ರು ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೆ, ಪರ್ಟಿಕ್ಯುಲರ್ ಆಗಿ ಯೇಸುವಿನ ನಾಮದಲ್ಲಿ ಈ ಶರೀರದಲ್ಲಿ ಇರುವ ಕಾಯಿಲೆ, ಪರ್ಟಿಕ್ಯುಲರ್ ಆಗಿ ವರ್ಷಾನುಗಟ್ಟಲೆ ಇರುವ ಕಾಯಿಲೆ, ಇದೆಲ್ಲ ಪಾಪದ ನಿಮಿತ್ತವಾಗಿರುವ ಕಾರ್ಯ. ಹಂಗಾದ್ರೆ ಪಾಪದ ನಿಮಿತ್ತ ಅಂತ ಹೇಳಿದ್ರೆ, ಬ್ಲೆಸ್ ಯು ಬ್ರದರ್ ಡೇವಿಡ್. ಬ್ಲೆಸ್ಸಿಂಗ್ಸ್. ಪಾಪದಿಂದ ಅಂದ್ರೆ ದೇವರಿಗೆ ವಾಕ್ಯಕ್ಕೆ ವಿರುದ್ಧವಾಗಿ ಇದ್ದಿದ್ದರಿಂದ ಉಂಟಾದ ಅಂದ್ರೆ ಪಾಪದ ಸ್ವಭಾವ, ಹಳೆ ಮನುಷ್ಯನ ಆದಮನ ಸ್ವಭಾವದಿಂದ ಬಂದದ ನಿಮಿತ್ತ, ಅವನ ನಿಮಿತ್ತವಾಗಿ ಬಂದಿದೆ ಕಾಯಿಲೆ. ಈಗ ನನ್ನ ಗುರುತೇ ಬೇರೆ, ನನ್ನ ಇರುವಿಕೆನೇ ಬೇರೆ, ನನ್ನಲ್ಲಿ ಜೀವಿಸ್ತಾ ಇರೋರೇ ಬೇರೆ ಅಂತ ನೀವು ಆ ತಿಳುವಳಿಕೆ ಬರುವಾಗ ನಿಮ್ಮಲ್ಲಿ ಈಗ ನಿಮ್ಮ ಶರೀರದಲ್ಲಿ ಯಾವುದೇ ಒಂದು ಕಾಯಿಲೆ ರೋಗ ಇರಲಿಕ್ಕೆ ಸಾಧ್ಯವಿಲ್ಲ. ಬ್ಲೆಸ್ ಯು ಸಿಸ್ಟರ್ ಭಾಗ್ಯ. ಬ್ಲೆಸ್ಸಿಂಗ್ಸ್. ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯಾರ್ಯಾರ ಶರೀರದಲ್ಲಿ ಮಿನಿಮಮ್ 6 ತಿಂಗಳಿಂದ ನರಳಾಡ್ತಾ ಇದ್ದೀನಿ, 6 ತಿಂಗಳಿಗೆ ಮೇಲೆ ಆಗಿದೆ ಪಾಸ್ಟರ್, ಇದು ಈ ಕಾಯಿಲೆ ನನ್ನ ಬಿಟ್ಟು ಹೋಗ್ತಾ ಇಲ್ಲ ಅಂತ ಇರೋರು ಈಗ ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಇಷ್ಟೊತ್ತು ಕೇಳಿದ ಸತ್ಯದ ಪ್ರಕಾರ ನಾವು ದೇವರಲ್ಲಿ ಒಂದಾಗಿರುವಂತೆ ಯೇಸು ಕ್ರಿಸ್ತನಲ್ಲಿ ಬೇರೂರು ಇದ್ದೀವಿ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಆ ಶರೀರದಲ್ಲಿ ಯಾವ ಕಾಯಿಲೆ ರೋಗ ನೋವನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಈ ಕ್ಷಣದಲ್ಲಿ ಈ ತಿಳುವಳಿಕೆ ನಿಮಗೆ ಉಂಟಾಗಿ, ಈ ಸತ್ಯದ ಆತ್ಮ ನಿಮ್ಮ ಶರೀರದಲ್ಲಿ ಒಂದಾಗಿ, ಈ ಸತ್ಯದ ಆತ್ಮ ನಿಮಗೆ ಪರಿಪೂರ್ಣದ ಸ್ವಸ್ಥತೆ, ಪರಿಪೂರ್ಣದ ಆರೋಗ್ಯ, ಪರಿಪೂರ್ಣದ ಬಿಡುಗಡೆ ಈಗ ನಿಮ್ಮ ಶರೀರದಲ್ಲಿ ಪ್ರಕಟವಾಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Be healed, be delivered, be set free. Bless you. Bless you, Sister Siddhava. God bless you. Sister Irama, God bless you. Blessings. ಯಾರ್ಯಾರ ಶರೀರದಲ್ಲಿ ಈಗ 6 ತಿಂಗಳಿಂದ ಮೇಲಿಂದ ನರಳ್ತಾ ಇದ್ದೀನಿ ಅನ್ನೋರು ಈ ಕ್ಷಣದಲ್ಲಿ ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೀರಾ. ದೇವರ ವಾಕ್ಯವು ಬಲವಾಗಿ ಕಾರ್ಯ ಮಾಡ್ತಾ ಇದೆ. ಈ ವಾಕ್ಯದ ಮಹಿಮೆ ಅಂತದಂತ ಈಗ ನೀವು ಅನುಭವಿಸ್ತಾ ಇದ್ದೀರಾ. Receive it. Be healed, be delivered, be set free in the mighty name of Jesus. ಈಗ ಕೂಡ ನಿಮ್ಮ ಶರೀರದಲ್ಲಿ ಬಿಡುಗಡೆ ಇರುವುದಾದರೆ ಆ ಮೆಸೇಜ್ ನೀವು ಲಿಂಕ್ ಅಲ್ಲಿ ವಿಡಿಯೋದಲ್ಲಿ ನಂಬರ್ ಇದೆ, ವಾಟ್ಸಪ್ಪಲ್ಲಿ ನೀವು ನಿಮ್ಮ ಟೆಸ್ಟಿಮನಿನ ಶೇರ್ ಮಾಡ್ಬೋದು. ಅಥವಾ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳೋದಾದರೆ ಒಂದು ಪ್ರೇಯರ್ ರಿಕ್ವೆಸ್ಟ್ನ ಕಳಿಸಿ. ಇವತ್ತು ಸುಮಾರು 5 ಪ್ರೇಯರ್ ಗ್ರೂಪ್ಸ್ ಪ್ರತಿದಿನ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಆದರೆ ಇಂಥ ಸತ್ಯದಲ್ಲಿ ನಡೆದು ಈ ಸೇವೆಯಲ್ಲಿ ಕನೆಕ್ಟೆಡ್ ಆಗಿರುವ ಪ್ರತಿಯೊಬ್ಬರಿಗೋಸ್ಕರನೂ ಪ್ರಾರ್ಥನೆ ಮಾಡ್ತಾ ಇದ್ವಿ. ಸೊ ಖಂಡಿತವಾಗ್ಲೂ ನೀವು ಇರುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ನಿಮ್ಮ ಕಾಯಿಲೆದಲ್ಲಿ ಇರುವುದಿಲ್ಲ, ನೀವು ನಷ್ಟದಲ್ಲಿ ಇರೋದಾದ್ರೆ ಇನ್ನು ಮುಂದೆ ನಷ್ಟದಲ್ಲಿ ಇರುವುದಿಲ್ಲ. ಯಾವ ಸಮಸ್ಯೆ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತೋ ಇವತ್ತು ಅದರ ಪವರ್ ಕಳ್ಕೊಂಡಿದೆ. ಇವತ್ತಿನಿಂದ ನೀವು ಯೇಸುವಿಗೆ ಸೇರಿದವರು, ಯೇಸು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೀವು ಯೇಸುವಲ್ಲಿ, ಯೇಸು ನಿಮ್ಮಲ್ಲಿ ಇರೋದ್ರಿಂದ ಆತನ ಫಲಗಳೇ ನಿಮ್ಮಲ್ಲಿ ಪ್ರಕಟವಾಗುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆದ್ದರಿಂದ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ. I release this anointing in the mighty name of Jesus. Welcome Brother Vishwanath. God bless you. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಈಗ ಕೂಡ ಈ ಸತ್ಯ ನನ್ನನ್ನು ಮುಟ್ಟಿದೆ, ಈ ಸತ್ಯವನ್ನು ಕೊಂಡಾಡುವ ರೀತಿಯಲ್ಲಿ, ಗಣಪಡಿಸುವ ರೀತಿಯಲ್ಲಿ ಒಂದು ಬೀಜವನ್ನು ಬಿತ್ತಬೇಕು ಅನ್ಸಿದ್ರೆ ನಿಮ್ಮ ಸ್ಕ್ರೀನಲ್ಲಿ ಒಂದು ಡಿಸ್ಪ್ಲೇ ಬರ್ತಾ ಇದೆ. ಅದರಲ್ಲಿ ನೀವು ನಿಮ್ಮ ಬೀಜಗಳನ್ನು ಕಟಾಯದಿಂದ ಅಲ್ಲ, ಮನಪೂರ್ವಕವಾಗಿ ದೇವರ ವಾಕ್ಯವನ್ನು ಕೊಂಡಾಡುವ ರೀತಿಯಲ್ಲಿ ನೀವು ಗಣಪಡಿಸ್ಬೋದು. ಅದರಂತೆ ನಾವು ಪ್ರತಿದಿನ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ನಾವು ಮಾರ್ನಿಂಗ್ ಪ್ರೇಯರ್, ಆ ದಿನದ ಆತ್ಮದ ಆಹಾರ, ಅದರ ಮೂಲಕ ಇವತ್ತು ಅನೇಕರು ಜಾಯ್ನ್ ಆಗ್ತಾ ಇದ್ದಾರೆ. ಕರ್ನಾಟಕದಿಂದ ಹಲವಾರು ಸಿಟಿ, ಜಿಲ್ಲೆ, ಹಳ್ಳಿಗಳಿಂದ ಎಲ್ಲ ಕಡೆ ಜಾಯ್ನ್ ಆಗ್ತಾ ಇದ್ದಾರೆ. ಅದರಿಂದ ವಿ ವಾರ್ಮ್ಲಿ ವೆಲ್ಕಮ್ ಯು. ಆ ದಿನಕ್ಕೆ ಬೇಕಾಗಿರುವ ಆತ್ಮದ ಆಹಾರ, ಆ ದಿನವನ್ನು ಯಾವ ರೀತಿ ನಮ್ಮನ್ನು ಸುರಕ್ಷಿತವಾಗಿ, ಯಾವುದೇ ನಷ್ಟ ಇಲ್ಲದೆ, ಕಷ್ಟ ಇಲ್ಲದೆ, ದೇವರ ಸಮಾಧಾನ, ದೇವರ ಒಂದು ಜಯ ಆ ದಿನ ಪೂರ್ತಿ ಅನುಭವಿಸುವಂತೆ ದೇವರು ನಡೆಸ್ತಾ ಇದ್ದಾರೆ. ಅದರಿಂದ ಆ ಒಂದು ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಬೇಕು. ಅದು ಗೂಗಲ್ ಮೀಟಲ್ಲಿ ಇದೆ, ಅದರಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಈಗ ಕೂಡ ನಿಮ್ಮ ಡಿಸ್ಪ್ಲೇಯಲ್ಲಿ ಒಂದು ನಂಬರ್ ಬರ್ತಾ ಇದೆ, ಅಲ್ಲಿಗೆ ಪ್ರೇಯರ್ ಲಿಂಕ್ ಕಳಿಸಿ ಅಂತ ನೀವು ಒಂದು ಮೆಸೇಜ್ ಹಾಕಿದ್ರೆ ಸಾಕು, ನಾವು ನಿಮಗೆ ಆ ಪ್ರೇಯರ್ ಲಿಂಕ್ ಕಳಿಸ್ಕೊಡ್ತೀವಿ. ಇವತ್ತು ಅನೇಕರು ಜಾಯ್ನ್ ಆಗ್ತಾ ಇದ್ದಾರೆ, ಅದರ ಫಲವನ್ನು, ಆಶೀರ್ವಾದ ಅನುಭವಿಸ್ತಾ ಇದ್ದಾರೆ. ನೀವು
ಅನುಭವಿಸ್ಬೋದು. ಈ ಲಿಂಕ್ನ ಕೂಡ ನೀವು ಬೇರೆಯವರು ನಿಮ್ಮ ಯಾರ್ಯಾರು ಇನ್ನೂ ಇಕ್ಕಟ್ಟಲ್ಲಿ ಕಷ್ಟದಲ್ಲಿ ಇದ್ದಾರೋ ಅವ್ರಿಗೆ ಈ ಲಿಂಕ್ನ ಹಚ್ಕೊಳ್ಳಿ, ಅವರು ಕೂಡ ಜಾಯ್ನ್ ಆಗಲಿ, ದೇವರ ಮಹಿಮೆಯನ್ನು ಅನುಭವಿಸಲಿ. ಸೊ ಗಾಡ್ ಬ್ಲೆಸ್ ಯು. ವಿಶೇಷವಾಗಿ ಭಾನುವಾರ 8:30 9:30 ತನಕ ಇಂಗ್ಲೀಷ್ ಸರ್ವಿಸ್ ಇರುತ್ತೆ. ಅದು ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ನೀವು ಹತ್ತಿರ ಇರೋರು ಇಲ್ಲಿ ಸಭೆಗೆ ಬರ್ಬೋದು. ವಿಶೇಷವಾಗಿ ಬ್ಯಾಂಗ್ಳೂರಲ್ಲಿ ನೀವು ಸುತ್ತಮುತ್ತ ಇರೋರು ಇವತ್ತು ತುಂಬ ದೂರದಿಂದೆಲ್ಲ ಬರ್ತಾ ಇದ್ದಾರೆ. ಅದರಿಂದ ಬ್ಯಾಂಗ್ಳೂರಲ್ಲಿರೋರು ಇಂಥ ಒಂದು ಸತ್ಯದಲ್ಲಿ ಬೆಳೆಯಬೇಕು, ಮೆಚೂರ್ ಆಗಬೇಕು, ಇಂಥ ಒಂದು ಆತ್ಮದ ದಾಹ ಇದೆ ಅಂತ ಹೇಳಿದ್ರೆ ಈ ಸ್ಥಳ ನಿಮ್ಮ ಒಂದು ಬಯಕೆ, ನಿಮ್ಮ ಒಂದು ದಾಹವನ್ನು ಪೂರೈಸುವ ಸ್ಥಳವಾಗಿರುತ್ತೆ. ಸೊ ಅದರಿಂದ ವಿ ವಾರ್ಮ್ಲಿ ವೆಲ್ಕಮ್ ಯು. ನೀವು ಗೂಗಲ್ ಮ್ಯಾಪ್ಸಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ಹೊಡೆದ್ರೆ ನಿಮಗೆ ಲೊಕೇಶನ್ ಬರುತ್ತೆ. ನೀವು ಲೊಕೇಶನ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಥಳಕ್ಕೆ, ಏನು ರೋಡ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಎಲ್ಲ ಈಗ ಪ್ರಾಪರ್ ಒಳ್ಳೆ BDA ಲೇಔಟಲ್ಲಿ ಇದೆ ಇದು. ಸೊ ಅದರಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ, ಈಸಿಯಾಗಿ ಕಂಡುಹಿಡಿಬೋದು. ಲೊಕೇಶನ್ ಈಸಿ ಆಕ್ಸೆಸಬಲ್ ಇದೆ. ಅದರಿಂದ ವಿ ವಾರ್ಮ್ಲಿ ವೆಲ್ಕಮ್ ಯು. ಬಂದು ಸಭೆಯಲ್ಲಿ ಒಂದು ದಿನ ಈ ದೇವರ ಪ್ರಸನ್ನತೆಯನ್ನು, ಸತ್ಯವನ್ನು ಅನುಭವಿಸಿ ದೇವರ ನಾಮ ಮಹಿಮೆ ಪಡಲಿ. ಅದೇ ರೀತಿ ಕನ್ನಡ ಆರಾಧನೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 ಗಂಟೆ ತನಕ ಇರುತ್ತೆ. ಕನ್ನಡ ಆರಾಧನೆ 10 ಗಂಟೆಯಿಂದ ಶುರು ಆಗೋದು. ಸೊ ಅದರಿಂದ ಕನ್ನಡ ಆರಾಧನೆ ಅಟೆಂಡ್ ಮಾಡಬೇಕು, ಕನ್ನಡ ಸತ್ಯವನ್ನು ಕೇಳಬೇಕು ಅಂತ ಬಯಕೆ ಇರೋರು ನೀವು ಸಭೆಗೆ ಬರ್ಬೋದು. ಗೂಗಲಲ್ಲಿ ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಇಲ್ಲ ನ್ಯೂ ಬೆಥೆಸ್ಡಾ ಚರ್ಚ್ ಅಬ್ಬಿಗೆರೆ ಅಂತ ಹೊಡೆದ್ರು ನಿಮಗೆ ಲೊಕೇಶನ್ ಕ್ಲೀನಾಗಿ ತೋರಿಸುತ್ತೆ. ನೀವು ಅದರಂತೆ ಫಾಲೋ ಮಾಡಿ ಬರ್ಬೋದು. ಸೊ ವಿ ವಾರ್ಮ್ಲಿ ವೆಲ್ಕಮ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜಲ್ಲಿ ನಾವು ಮೀಟ್ ಮಾಡೋ ತನಕ ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗಲಿ, ದೇವರ ಒಂದು ಆತ್ಮದ ಸೈನ್ಯ ನಿಮ್ಮನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ, ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಯೇಸುವಿನ ಜೊತೆ ಸೇರಿ ಒಂದಾಗಿದ್ದು ನಾವು ದೇವರ ಜೊತೆ ಸೇರಿ ಕೆಲಸದವರು ಅಂತೆ. ಅಂದರೆ ಅದರ ಅರ್ಥ ದೇವರಲ್ಲಿ ಇರುವುದೆಲ್ಲ ಕಾಣದೇ ಇರುವ ರೂಪದಲ್ಲಿದೆ, ನಮ್ಮ ಕೆಲಸ ಅದನ್ನು ಕಾಣುವ ರೂಪದಲ್ಲಿ ವ್ಯಕ್ತಪಡಿಸೋದು. ಸೊ ಅದರಿಂದ ದೇವರ ನಾಮವನ್ನು ಮಹಿಮೆ ಪಡುವ ರೀತಿಯಲ್ಲಿ ಈ ಭೂಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸುವ ಹಾಗೆ ದೇವರ ಮಹಿಮೆ ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಪ್ರಕಟವಾಗಲಿ. ನೀವು ಯಾವಾಗಲೂ ಸುಖವಾಗೇ ಇರುವುದು, ಆರೋಗ್ಯವಾಗೇ ಇರುವುದು, ಆಶೀರ್ವಾದವಾಗೇ ಇರುವುದು, ಐಶ್ವರ್ಯವಾಗೇ ಇರುವುದು, ಜಯವಾಗೇ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್ಡ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ಇನ್ ಜೀಸಸ್ ಪ್ರೆಷಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್, ಆಮೆನ್. ವೆಲ್ಕಮ್ ಬ್ರದರ್ ಭಾರತೇಶ್, ಗಾಡ್ ಬ್ಲೆಸ್ ಯು. ಜಾಯ್ನ್ ಆಗಿದ್ದ ಪ್ರತಿಯೊಬ್ಬರು ಕೂಡ ಆಶೀರ್ವದಿಸ್ತಾ ಇದ್ದೀನಿ. ಸರಿತಾ, ಗಾಡ್ ಬ್ಲೆಸ್ ಯು. ಅಶೋಕ್, ಗಾಡ್ ಬ್ಲೆಸ್ ಯು. ಯೇಸುವಿನ ನಾಮದಲ್ಲಿ ನಿಮಗೆ ಎಂಥ ಸಮಸ್ಯೆ ಇರಲಿ, ಇವತ್ತು ಬಿಡುಗಡೆ ಹೊಂದಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ವಂಡರ್ಫುಲ್, ವಂಡರ್ಫುಲ್. ಬ್ಲೆಸ್ಸಿಂಗ್ಸ್ ಟು ಯು ಆಲ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬ್ಲೆಸ್ಸಿಂಗ್ಸ್, ಬ್ಲೆಸ್ಸಿಂಗ್ಸ್, ಬ್ಲೆಸ್ಸಿಂಗ್ಸ್.